Yes, very good morning to all. ನಿಮ್ಮೆಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ, ಆ್ಯಂಡ್ ಫಾರ್ ದ ಟುಡೇಸ್ ಆನ್ಲೈನ್ ಕ್ಲಾಸ್ ನಿಮ್ಮನ್ನು ವೆಲ್ಕಮ್ ಮಾಡ್ತಾ, ಇವತ್ತಿನ ಒಂದು ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಗ್ಯಾಲ್ವಾನಿಕ್ ಸೆಲ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ, ಆ್ಯಂಡ್ ಆಫ್ಟರ್ ದಟ್ ನಾನು ಬ್ಯಾಟ್ರೀಸ್ ಬಗ್ಗೆ ನಿಮಗೆ ಬ್ರೀಫ್ ಮಾಡ್ತಾಯಿದ್ದೆ. ಸೊ ಏನು ಬ್ಯಾಟ್ರಿ ಅಂತಂದರೆ ಏನು, ಡೆಫಿನಿಷನ್ ಏನು, ಆ್ಯಂಡ್ ದ ಟೈಪ್ಸ್ ಆಫ್ ಬ್ಯಾಟ್ರಿ, ಇಷ್ಟನ್ನು ಮಾತ್ರ ಹೇಳಿದ್ದೆ ನಿಮಗೆ. ಸೊ ಅಕಾರ್ಡಿಂಗ್ ಟು ದಟ್ ಅದನ್ನು ಮತ್ತೆ ನಾನು ರಿಪೀಟ್ ಮಾಡಿದ್ರೆ, ಎ ಬ್ಯಾಟರಿ ಮೀನ್ಸ್ ಬ್ಯಾಟ್ರೀಸ್ ಆರ್ ನಥಿಂಗ್ ಬಟ್ ದ ಗ್ಯಾಲ್ವಾನಿಕ್ ಸೆಲ್ಸ್ ಅಂತ ಹೇಳಿದ್ದೆ. ಬ್ಯಾಟ್ರೀಸ್ ಆರ್ ನಥಿಂಗ್ ಬಟ್ ದ ಗ್ಯಾಲ್ವಾನಿಕ್ ಸೆಲ್ಸ್, and in which the energy of the redox reactions can be converted into electrical energy, or that is galvanic cell ಅಂತಂದರೆ ಗೊತ್ತೇ ಇದೆ ನಮಗೆ. ಗ್ಯಾಲ್ವಾನಿಕ್ ಸೆಲ್ ಅಂತಂದರೆ ಅಲ್ಲಿ ಏನು ಮಾಡ್ತೀವಿ, ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಪಡ್ಕೊಳ್ತೀವಿ. ಯಾವುದನ್ನು ಯೂಸ್ ಮಾಡಿಕೊಂಡು ಅಂತಂದರೆ ಕೆಮಿಕಲ್ ಎನರ್ಜಿನ ಯೂಸ್ ಮಾಡಿ, ಅಂದರೆ ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡಿ, ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡಿ, and we can able to generate the electricity. And ಸೊ ಅದು ಗ್ಯಾಲ್ವಾನಿಕ್ ಸೆಲ್ಲು ಅಂತ ಹೇಳ್ತಾ ಇದ್ವಲ್ಲ. ಆ್ಯಂಡ್ ಎಕ್ಸಾಂಪಲ್ಸ್ ಆಫ್ ಗ್ಯಾಲ್ವಾನಿಕ್ ಸೆಲ್ಸ್ ಅಲ್ಲಿ ಬಂದಾಗ ಈ ಬ್ಯಾಟ್ರೀಸನ್ನು ನಾವು ಎಕ್ಸಾಂಪಲ್ಸ್ ಅಂತ ತೊಗೊತೀವಿ. ಇದನ್ನು ಹೇಳಿದ್ದೆ ನಿಮಗೆ. ಅದಾದಮೇಲೆ ವಾಟ್ ಆರ್ ದ ಟೈಪ್ಸ್ ಆಫ್ ಬ್ಯಾಟ್ರೀಸ್, ಏನೇನು ಟೈಪ್ ಬರುತ್ತೆ ಅಂತ ಬಂದಾಗ ಅಲ್ಲಿ ಹೇಳಿದ್ದೆ ನಿಮಗೆ. ದೇರ್ ಆರ್ 2 ಟೈಪ್ಸ್ ಆಫ್ ಬ್ಯಾಟ್ರೀಸ್ ಆರ್ ದೇ ಅಂತ ಹೇಳಿದ್ದೆ. ಒಂದನ್ನು ಪ್ರೈಮರಿ ಬ್ಯಾಟರಿ ಅಂತ ಕರಿತೀವಿ, ಆ್ಯಂಡ್ ದ ಸೆಕೆಂಡ್ ಒನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಸೆಕೆಂಡರಿ ಬ್ಯಾಟರಿ. ಪ್ರೈಮರಿ ಬ್ಯಾಟರಿ ಅಂತಂದರೆ ಏನು, ಯಾವ ಒಂದು ಬ್ಯಾಟ್ರಿನ ನಾವು ಒಂದೇ ಒಂದು ಸಲ ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ, ಮತ್ತು ಅದನ್ನು ನಾವು ರೀಚಾರ್ಜ್ ಮಾಡಿ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ವೋ ಅಂಥ ಬ್ಯಾಟ್ರಿನ ನಾವು ಪ್ರೈಮರಿ ಬ್ಯಾಟರಿ ಅಂತ ಕರಿತೀವಿ. The battery which can be used only once, in which the reactions which occurs only one time. ಯಾಕೆ ಅದನ್ನು ಒಂದೇ ಸಲ ಯೂಸ್ ಮಾಡೋಕ್ಕಾಗೋದು ಅಂದರೆ, ಒಳಗಡೆ ಆ ಕೆಮಿಕಲ್ ಬ್ಯಾಟ್ರಿ ಒಳಗಡೆ ಅಥವಾ ಸೆಲ್ ಒಳಗಡೆ ಒಂದೇ ಸಲ ರಿಯಾಕ್ಷನ್ ಆಗೋದು. ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಏನಾಗುತ್ತೆ ಅದು ಒಂದೇ ಒಂದು ಸಲ ಆಗುತ್ತೆ, ಮತ್ತೆ ಅದು ರಿಪೀಟೆಡ್ಲಿ ಅದು ಆಗೋದಿಲ್ಲ. ಸೊ ಒಂದು ಸಲ ಕೆಮಿಕಲ್ ರಿಯಾಕ್ಷನ್ ಆಗಿ ಕಂಪ್ಲೀಟ್ ಆದಮೇಲೆ ಬ್ಯಾಟ್ರಿ ಏನಾಗುತ್ತೆ, ಅದು ಡೆಡ್ ಆಗಿಬಿಡುತ್ತೆ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಬ್ಯಾಟ್ರಿ ಇಟ್ ಈಸ್ ನೋನ್ ಆ್ಯಸ್ ಪ್ರೈಮರಿ ಬ್ಯಾಟ್ರಿ ಅಂತ ಹೇಳಿದೆ ಅಲ್ವಾ. ಅದನ್ನು ನಾವು ಪ್ರೈಮರಿ ಬ್ಯಾಟ್ರಿ ಅಂತ ಕರಿತೀವಿ ಅಂತ ಹೇಳಿದ್ದೆ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಬ್ಯಾಟ್ರಿನ ಹೇಳಿದ್ವಿ, ದ ಅನದರ್ ಟೈಪ್ ಆಫ್ ಬ್ಯಾಟ್ರಿ ಇಟ್ ಈಸ್ ನೋನ್ ಆ್ಯಸ್ ಸೆಕೆಂಡರಿ ಬ್ಯಾಟರಿ. ಸೆಕೆಂಡರಿ ಬ್ಯಾಟ್ರಿ ಅಂತಂದ್ರೆ ಏನು, ಇದನ್ನು ನಾವು ರಿಪೀಟೆಡ್ಲಿ ಯೂಸ್ ಮಾಡ್ಬೋದು, ಅಂದರೆ ರೀಯೂಸ್ ಮಾಡ್ಬೋದು. ಅಂದರೆ ಒಂದು ಸಲ ಯೂಸ್ ಮಾಡ್ತೀವಿ, ರಿಯಾಕ್ಷನ್ಸ್ ಆಗುತ್ತೆ, ರಿಯಾಕ್ಷನ್ಸ್ ಆಗಿ ನಮಗೆ ಅಲ್ಲಿಂದ ಎಲೆಕ್ಟ್ರಿಸಿಟಿ ಸಿಗುತ್ತೆ. ಇನ್ ಕೇಸ್ ಏನಾದರೂ ಆ ಬ್ಯಾಟ್ರಿ ಏನು ಚಾರ್ಜ್ ನಿಲ್ಲಾಯಿತು ಅಂತಂದರೆ, ಚಾರ್ಜ್ ಎಲ್ಲ ಮುಗಿದೋಯ್ತು ಅಂತಂದರೆ ಬ್ಯಾಟ್ರಿ ಆವಾಗ ಆಫ್ ಆಗುತ್ತೆ, ಅಂದರೆ ಆವಾಗ ನಮಗೆ ಎಲೆಕ್ಟ್ರಿಸಿಟಿ ಕೊಡೋದಿಲ್ಲ ಅದು. ಬಟ್ ಅದನ್ನು ಸಚ್ ಎ ಟೈಪ್ ಆಫ್ ಬ್ಯಾಟ್ರಿನ ಮತ್ತೆ ನಾವು ರೀಯೂಸ್ ಮಾಡ್ಬೋದು. ಯಾವ ಥರ ಅಂತಲೇ ಬೈ ಮೀನ್ಸ್ ಆಫ್ ರೀಚಾರ್ಜಿಂಗ್ ಅಥವಾ ಚಾರ್ಜಿಂಗ್ ದಟ್ ಬ್ಯಾಟ್ರಿ. ಎಕ್ಸಾಂಪಲ್ ಹೇಳಿದ್ದೆ ನಿಮಗೆ, UPS ಅಂತ ಏನು ಯೂಸ್ ಮಾಡ್ತೀವಿ, ಅಥವಾ ಮೊಬೈಲ್ ಬ್ಯಾಟ್ರೀಸ್ ಏನು ಬರುತ್ತೆ. ಸೊ ಇದನ್ನೆಲ್ಲ ನಾವು ಸೆಕೆಂಡ್ರಿ ಬ್ಯಾಟ್ರೀಸ್ಗೆ ನಾವು ಎಕ್ಸಾಂಪಲ್ಸ್ ಅಂತ ತೊಗೊಳ್ತೀವಿ. ಯಾಕಂತಂದರೆ
ನಾವು ಆ ಬ್ಯಾಟ್ರಿನ ಮತ್ತೆ ನಾವು ಯೂಸ್ ಮಾಡ್ಕೊಳ್ತೀವಿ ಬೈ ಮೀನ್ಸ್ ಆಫ್ ಚಾರ್ಜಿಂಗ್. ಸೊ ದೆರ್ ಆರ್ 2 ಟೈಪ್ಸ್ ಆಫ್ ಬ್ಯಾಟ್ರೀಸ್ ಅಂತ ಹೇಳಿದ್ದೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಬ್ಯಾಟ್ರಿ. ಸೊ ಇವತ್ತಿನ ಒಂದು ಟಾಪಿಕಲ್ಲಿ ನಾನು ಒಂದು 3 ಎಕ್ಸಾಂಪಲ್ಸನ್ನು ತಗೊಳ್ತಾ ಇದ್ದೀನಿ. ಅಂದರೆ ಆ ಬ್ಯಾಟ್ರೀಸಲ್ಲಿ ಒಂದು 3 ಎಕ್ಸಾಂಪಲ್ಸ್ ಆಫ್ ದ ಬ್ಯಾಟ್ರೀಸನ್ನು ತಗೊಂಡು ಅಲ್ಲಿ ಆ ಪಾರ್ಟ್ಸ್ ಆಫ್ ದ ಬ್ಯಾಟ್ರೀಸ್ ಏನು ಬರುತ್ತೆ, ಡಿಫ್ರೆಂಟ್ ಟೈಪ್ಸಲ್ಲಿ ಏನೇನು ಪಾರ್ಟ್ ಬರುತ್ತೆ ಅಥವಾ ಕಾಂಪೋಸಿಷನ್ ಆಫ್ ದ ಬ್ಯಾಟ್ರಿ ಏನು, ಮತ್ತು ಅಲ್ಲಿ ಆ ಬ್ಯಾಟ್ರಿ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತೆ. ಅಂದರೆ ಯಾವುದೇ ಬ್ಯಾಟ್ರಿ ಒಳಗಡೆ ತೊಗೊಂಡಾಗ ಅಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ಏನು ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ ಅಂದರೆ ರಿಡಕ್ಷನ್ ಏನಾಗುತ್ತೆ, ಆಕ್ಸಿಡೇಷನ್ ರಿಯಾಕ್ಷನ್ ಏನಾಗುತ್ತೆ, ಮತ್ತು ಅಲ್ಲಿಂದ ಬ್ಯಾಟ್ರೀಸಿಂದ ನಮಗೆ ಎಷ್ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿಯಲ್ಲಿ ಜನ್ರೇಟ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ವಿಚ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಟ್ರೀಸ್ ಅನ್ನೋದನ್ನು ಇವತ್ತಿನ ಒಂದು ಲೆಸನ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಇಫ್ ಐ ಮೂವ್ ಟು ದಟ್ ಟಾಪಿಕ್, ದ ಫಸ್ಟ್ ಎಕ್ಸಾಂಪಲ್ ಫಾರ್ ದ ಬ್ಯಾಟ್ರಿ ಇಟ್ ಈಸ್ ಕಾಲ್ಡ್ ಆ್ಯಸ್ ಡ್ರೈ ಸೆಲ್ ಅಂತ ಹೇಳ್ತೀವಿ. ಒನ್ ಆಫ್ ದ ಸಿಂಪಲ್ ಎಕ್ಸಾಂಪಲ್ ಫಾರ್ ಇಟ್ ಈಸ್ ಅ ಪ್ರೈಮರಿ ಬ್ಯಾಟ್ರಿ. ಒಂದು ಪ್ರೈಮರಿ ಬ್ಯಾಟ್ರಿಗೆ ಒಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ಇದನ್ನು ಪ್ರೈಮರಿ ಬ್ಯಾಟ್ರಿಗೆ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ವಾಟ್ ಇಸ್ ದಟ್ ಪ್ರೈಮರಿ ಬ್ಯಾಟ್ರಿ ಅಂತಂದರೆ ಡ್ರೈ ಸೆಲ್ ಅಂತ ತೊಗೊಂಡಿದ್ದೀನಿ. ಆರ್ ದ ಡ್ರೈ ಸೆಲ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಬೈ ಅನದರ್ ನೇಮ್. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಬೈ ಅನದರ್ ನೇಮ್. ಇಟ್ ಈಸ್ ಲೆಕ್ಲಾಂಚೆ ಸೆಲ್ ಅಂತ ಹೇಳ್ತೀವಿ. ಲೆಕ್ಲಾಂಚೆ ಅಂತಂದರೆ ಅವನು ಕಂಡಿಡ್ದ, ಡ್ರೈ ಸೆಲ್ಲನ್ನು ಅವನು ಮ್ಯಾನುಫ್ಯಾಕ್ಚರ್ ಮಾಡ್ದ. ಸೊ ದೇರ್ಫೋರ್ ಅವನ ಹೆಸರನ್ನ ಕೊಟ್ಟಿದ್ದೀವಿ ಲೆಕ್ಲಾಂಚೆ ಸೆಲ್ ಅಂತ ಹೇಳಿದ್ವಿ. ಲೆಕ್ಲಾಂಚೆ ಸೆಲ್ ಆರ್ ಲೆಕ್ಲಾಂಚ್ ಸೆಲ್ ಅಂತ ಕರಿತೀವಿ. ಏನಂಗಂದರೆ ಈ ಡ್ರೈ ಸೆಲ್ ಯಾವುದು ಅಥವಾ ಲೆಕ್ಲಾಂಚೆ ಸೆಲ್ ಯಾವುದು, ಹೆಂಗಿರುತ್ತೆ ನೋಡೋದಕ್ಕೆ ಅದು ಅಂತಂದರೆ, ಈ ಡ್ರೈ ಸೆಲ್ ಅಂತಂದರೆ ನೀವು ನೋಡಿರ್ತೀರಿ, ನಾವು ಈ ಬ್ಯಾಟ್ರಿ ಸೆಲ್ ಅಂದರೆ ಟಾರ್ಚ್ಗಳಿಗೆ ಯೂಸ್ ಮಾಡ್ತಾಯಿದ್ವಿ. ಟಾರ್ಚ್ಗಳಿಗೆ ಸಿಲಿಂಡ್ರಿಕಲ್ ಶೇಪಲ್ಲಿ ಬರುವಂಥ ಬ್ಯಾಟ್ರೀಸ್ ಅಥವಾ ಸೆಲ್ಗಳು ನೀವು ನೋಡಿದ್ದೀರಿ. ಅದೇ ಥರ ಈ ಗಡಿಯಾರಕ್ಕೆ ಹಾಕ್ತೀವಲ್ಲ, ಕ್ಲಾಕ್ಗೆ ಸಿಲಿಂಡ್ರಿಕಲ್ ಶೇಪ್ ಇರುವಂಥ ಬ್ಯಾಟ್ರಿ ಅಥವಾ ಸೆಲ್ ಅಂತ ಏನು ಹೇಳ್ತೀವಿ, ಸೆಲ್ಲು ಅಂತ ಏನು ಹೇಳ್ತೀವಿ, ಅದನ್ನು ನಾವು ಡ್ರೈ ಸೆಲ್ ಅಂತ ಕರಿತೀವಿ. ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎ ಡ್ರೈ ಸೆಲ್ ಆರ್ ಇಟ್ ಈಸ್ ನೋನ್ ಆಸ್ ಡ್ರೈ ಸೆಲ್ ಆರ್ ಲೆಕ್ಲಾಂಚೆ ಸೆಲ್ ಅಂತ ಕರಿತೀವಿ. ಹಾಗಾದರೆ ಏನಿರುತ್ತೆ ಅಲ್ಲಿ ಲೆಕ್ಲಾಂಚೆ ಸೆಲ್ನಲ್ಲಿ ಅಥವಾ ಡ್ರೈ ಸೆಲ್ನಲ್ಲಿ ಏನಿರುತ್ತೆ, ಅಲ್ಲಿ ಏನು ರಿಯಾಕ್ಷನ್ಸ್ ಆಗುತ್ತೆ ಮತ್ತು ಎಷ್ಟು ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ ಅದರಿಂದ ಅನ್ನೋದನ್ನು ನೋಡೋಣ. ಈಗ ಅದರದ್ದೊಂದು ಪಿಕ್ಚರನ್ನು ತೊಗೊಂಡ್ರೆ, ಡ್ರೈ ಸೆಲ್ದು ಒಂದು ಸಿಂಪಲ್ ಡಯಾಗ್ರಾಮ್ನ ತೊಗೊಂಡ್ರೆ, ದ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ದಟ್ ಸಿಂಪಲ್ ಡ್ರೈ ಸೆಲ್ ವಿಚ್ ಈಸ್ ಶೋನ್ ಹಿಯರ್. ನಿಮ್ಗೆ ತೋರಿಸಿದ್ದೀನಿ ಇಲ್ಲಿ, ನಿಮ್ಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಅಂದರೆ ನೀವು ಟಾರ್ಚ್ನಲ್ಲಿ ಯೂಸ್ ಮಾಡೋಂಥ ಬ್ಯಾಟ್ರಿನ ಒಂದು ಅರ್ಧಕ್ಕೆ ಕಟ್ ಮಾಡಿದ್ರೆ ನಮ್ಗೆ ಹೆಂಗೆ ಕಾಣುತ್ತೆ ಅದು ಅಂತಂದರೆ, ನೋಡಿ ಹೆಂಗೆ ಕಾಣುತ್ತೆ ಅದು. ಸೊ ಹೀಗೆ ಕಾಣುತ್ತೆ. ಇದು ಕ್ರಾಸ್ ಸೆಕ್ಷನ್ನ ತೊಗೊಂಡ್ರೆ ಸೆಂಟ್ರಲ್ಲಿ ಹೀಗೆ ಒಂದು ರಾಡ್ ಇರುತ್ತೆ ನೋಡಿ, ಹೀಗೆ ಹಿಂಗೆ ಕಾಣುತ್ತೆ ನಿಮಗೆ. ಇಲ್ಲೊಂದು ಮೇಲೊಂದು ಬಟನ್ ಇರುತ್ತೆ, ಕೆಳಗಡೆ ಒಂದು ಕಡೆಗೆ ಪಾಸಿಟಿವ್ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ನೆಗೆಟಿವ್, ಎಲೆಕ್ಟ್ರೋಡ್ಸ್ ಅಂತ ಹೇಳ್ತೀವಲ್ಲ. ಸೊ ಇಲ್ಲಿ ಪ್ಲಸ್, ಒಂದು ಕಡೆಗೆ ಪ್ಲಸ್ ಸೈನ್ ಇರುತ್ತೆ, ಇನ್ನೊಂದು ಕಡೆಗೆ ಮೈನಸ್ ಸೈನ್ ಇರುತ್ತೆ, ಹೀಗೆ ನೋಡಿರ್ತೀರಿ ನೀವು, ಆಯಿತಾ. ಇದು ಡ್ರೈ ಸೆಲ್ಲು ಅಥವಾ ಲೆಕ್ಲಾಂಚೆ ಸೆಲ್ಲು. ಸೊ ಈ ಕಡೆ ಇಲ್ಲೂ ತೋರಿಸಿದ್ದೀನಿ ನಿಮಗೆ, ನೋಡೋದಕ್ಕೆ ಅದು ಹೀಗಿರುತ್ತೆ. ಅಂದರೆ ಅಲ್ಲಿ ಏನಿರುತ್ತೆ, ಆ ಡ್ರೈ ಸೆಲ್ನಲ್ಲಿ ಏನಿರುತ್ತೆ, ಅಲ್ಲಿ ಕಾಂಪೊನೆಂಟ್ಸ್ ಏನೇನಿರುತ್ತೆ ಅಲ್ಲಿ ಕ್ಯಾಥೋಡಾಗಿ ಯಾವುದನ್ನು ಯೂಸ್ ಮಾಡ್ತೀವಿ, ಆ್ಯನೋಡಾಗಿ ಯಾವುದನ್ನು ಯೂಸ್ ಮಾಡ್ತೀವಿ, ಮತ್ತು ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಅಲ್ಲಿ ತೋರಿಸ್ತಾ ಇದ್ದಾನೆ ಅಲ್ಲಿ. ಸೊ ಹಿಯರ್ ಇಲ್ಲೊಂದು ಗ್ರಾಫೈಟ್ ರಾಡ್ ಇದೆಯಲ್ಲ, ಆ ಸೆಂಟ್ರಲ್ಲಿ ನಾನು ಏನು ರೌಂಡ್ ಆಫ್ ಮಾಡಿದೆ, ದಟ್ ಗ್ರಾಫೈಟ್ ರಾಡ್ ವಿಚ್ ಕ್ಯಾನ್ ಆಕ್ಸೆಸ್ ಎ ಕ್ಯಾಥೋಡ್, ವಿಚ್ ಕ್ಯಾನ್ ಆಕ್ಸೆಸ್ ಎ ಕ್ಯಾಥೋಡ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಸಿಮಿಲರ್ಲಿ ಹೊರಗಡೆ ಈ ಔಟರ್ ಕೋಟಿಂಗ್ ಏನಿದೆ, ಹೊರಗಡೆ
ಔಟರ್ ಕೋಟಿಂಗ್ ಅಂತ ಏನು ಬರ್ತಾ ಇದೆ, ಇದನ್ನು ನಾವು ಒಂದು ಜಿಂಕ್ ಕಪ್ ಅಥವಾ ಜಿಂಕ್ ಕಪ್ ಅಂತ ಕರಿತೀವಿ. ಅಂದರೆ ಇದೇನಿದೆ, ಇದು ಹೊರಗಡೆ ಔಟರ್ ಕೋಟ್ ಏನಿದೆ, ಔಟರ್ ಬಾಡಿ, ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಜಿಂಕ್ ಕಂಟೈನರ್ ಅಥವಾ ಜಿಂಕ್ ಕಪ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಜಿಂಕ್ ಕಪ್ ವಿಚ್ ಕ್ಯಾನ್ ಆಕ್ಸೆಸ್ ಎನ್ ಅನದರ್ ಎಲೆಕ್ಟ್ರೋಡ್ ವಿಚ್ ಈಸ್ ಆ್ಯನೋಡ್. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಗ್ರಾಫೈಟ್ ರಾಡು ಸೆಂಟ್ರಲ್ಲಿ ಒಂದು ಕಾರ್ಬನ್ ರಾಡ್ ಏನಿದೆ, ಗ್ರಾಫೈಟ್ ರಾಡ್ ಏನಿದೆ, ಅದು ಕ್ಯಾಥೋಡಾಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ದ ಜಿಂಕ್ ಕಂಟೈನರ್ ವಿಚ್ ಕ್ಯಾನ್ ಆಕ್ಸೆಸ್ ಎ ಆ್ಯನೋಡ್. ಈಗ ನಮಗೆ ಗೊತ್ತಿದೆ, ಒಂದು ಗ್ಯಾಲ್ವಾನಿಕ್ ಸೆಲ್ ಅಂತ ತಗೊಂಡಾಗ ಅಲ್ಲಿ ಒಂದು ಕ್ಯಾಥೋಡ್ ಇರುತ್ತೆ ಮತ್ತು ಇನ್ನೊಂದು ಆ್ಯನೋಡ್ ಇರುತ್ತೆ. ಅದ್ರ ಜೊತೆಗೆ ಸೊ ಅದೆರಡನ್ನೂ ಕನೆಕ್ಟ್ ಮಾಡೋದಕ್ಕೆ ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತ ಇರುತ್ತೆ. ವಾಟ್ ಇಸ್ ದಟ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತಂದರೆ ಇಲ್ಲಿ ಹೇಳಿದೆ ನೋಡಿ, ಎ ಪೇಸ್ಟ್ ಆಫ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಜಿಂಕ್ ಕ್ಲೋರೈಡ್. ಪೇಸ್ಟ್ ಆಫ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಜಿಂಕ್ ಕ್ಲೋರೈಡ್ ವಿಚ್ ಕ್ಯಾನ್ ಆಕ್ಟ್ ಆಸ್ ಎನ್ ಎಲೆಕ್ಟ್ರೋಲೈಟ್. ವಿಚ್ ಕ್ಯಾನ್ ಆಕ್ಟ್ ಆಸ್ ಎನ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನೆ. ಆ್ಯಂಡ್ ದಿಸ್ ಕಾರ್ಬನ್ ರಾಡ್ ವಿಚ್ ಇಸ್ surrounded by a mixture of carbon and manganese chloride. ದ ಅನದರ್ ಪಾರ್ಟ್ ಅಂತ ತಗೊಂಡ್ರೆ ಅಲ್ಲಿ ತೋರಿಸ್ತಾ ಇದೆ ನೋಡಿ, ಏನು ಗ್ರಾಫೈಟ್ ರಾಡ್ ಏನಿದೆ, ಕ್ಯಾಥೋಡ್ ರಾಡ್ ಏನಿದೆ, ಆ ಕ್ಯಾಥೋಡ್ ರಾಡ್ನ ಸರ್ಫೇಸ್ ಮೇಲೆ ನಾವು ಮಿಕ್ಸರ್ ಆಫ್ ಕಾರ್ಬನ್ ಆ್ಯಂಡ್ ಮ್ಯಾಂಗನೀಸ್ ಕ್ಲೋರೈಡ್ ಕಾಂಪೌಂಡ್, ಮ್ಯಾಂಗನೀಸ್ ಆಕ್ಸೈಡ್ ಕಾಂಪೌಂಡ್, ಮ್ಯಾಂಗನೀಸ್ ಕ್ಲೋರೈಡ್ ಅಲ್ಲ, ಅದು ಮ್ಯಾಂಗನೀಸ್ ಆಕ್ಸೈಡ್ ಕಾಂಪೌಂಡು. ಸೊ ದ ಗ್ರಾಫೈಟ್ ರಾಡ್ ವಿಚ್ ಈಸ್ ಸರೌಂಡೆಡ್ ಬೈ ಎ ಮಿಕ್ಚರ್ ಆಫ್ ಟೂ ಸಬ್ಸ್ಟೆನ್ಸಸ್, ಒಂದು ಕಾರ್ಬನ್ ಆ್ಯಂಡ್ ಮ್ಯಾಂಗನೀಸ್ ಡೈಆಕ್ಸೈಡ್, ಅಥವಾ ಸಿಂಪ್ಲಿ ಮಿಕ್ಚರ್ ಆಫ್ ದ ಕಾರ್ಬನ್ ಆ್ಯಂಡ್ ಮ್ಯಾಂಗನೀಸ್ ಡೈಆಕ್ಸೈಡ್ ಪೌಡರ್ ಅಂತ ಅನ್ಕೋಣ. therefore that is all about the composition of the dry cell ಅಥವಾ ಲೆಕ್ಲಾಂಚ ಸೆಲ್ನಲ್ಲಿ ಏನೇನು ಪಾರ್ಟ್ಸ್ ಇರುತ್ತೆ ಅನ್ನೋದನ್ನು ಈ ಸಿಂಪಲ್ ಡಯಾಗ್ರಾಮ್ ನಿಮಗೆ ತೋರಿಸ್ತಾ ಇದೆ. ಸೊ ಅಲ್ಲಿ ಗ್ರಾಫೈಟ್ ರಾಡು ಕ್ಯಾಥೋಡಾಗಿ ಆ್ಯಕ್ಟ್ ಮಾಡುತ್ತೆ, ಜಿಂಕ್ ಕಪ್ ಅಥವಾ ಜಿಂಕ್ ಕಂಟೈನರ್ ಆ್ಯಕ್ಟ್ಸ್ ಆಸ್ ಆ್ಯನೋಡ್, ಆ್ಯಂಡ್ ಇನ್ ಬಿಟ್ವೀನ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಇದೆ ವಿಚ್ ಈಸ್ ಎ ಮಿಕ್ಸ್ಚರ್ ಆಫ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಜಿಂಕ್ ಕ್ಲೋರೈಡ್. ಆ್ಯಂಡ್ ಅದಾದಮೇಲೆ ಗ್ರಾಫೈಟ್ ರಾಡ್ನ ನಾವು ಸರೌಂಡ್ ಮಾಡಿದ್ದೀವಿ. ಸೊ ಬೈ ಮೀನ್ಸ್ ಆಫ್ ಎ ಮಿಕ್ಸ್ಚರ್ ಆಫ್ ಟೂ ಸಬ್ಸ್ಟೆನ್ಸಸ್, ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ ಮ್ಯಾಂಗನೀಸ್ ಡೈಆಕ್ಸೈಡ್ ಆ್ಯಂಡ್ ಕಾರ್ಬನ್. ಆ್ಯಂಡ್ ಇದಿಷ್ಟು ಪಾರ್ಟ್ಸ್ ಆಫ್ ದ ಲೆಕ್ಲಾಂಚ ಸೆಲ್ ಅಥವಾ ಡ್ರೈ ಸೆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವಾಗ ನಾವು ಅದು ಬ್ಯಾಟ್ರಿ ವರ್ಕ್ ಆಗಬೇಕಾದ್ರೆ ನಮಗೆ ಅಲ್ಲಿ ರಿಯಾಕ್ಷನ್ ಏನಾಗುತ್ತೆ ಅಂದರೆ, ನಾವು ಬ್ಯಾಟ್ರಿ ವರ್ಕ್ ಆಗೋದು ಅಂತಂದ್ರೇನು, ಸೊ ಬ್ಯಾಟ್ರಿಗೆ ಆ ಟಾರ್ಚ್ಗೆ 2 ಬ್ಯಾಟ್ರಿನ ಸೆಲ್ಲನ್ನು ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ಈ ಸ್ವಿಚ್ನ ಆನ್ ಮಾಡಿದಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಸರ್ಕ್ಯೂಟ್ ಕಂಪ್ಲೀಟ್ ಆದಾಗ ನಮಗೆ ಅಲ್ಲಿ ಕರೆಂಟ್ ಅಂದರೆ ಲೈಟ್ ಹತ್ಕೊಂಡು ಉರಿತದೆ, ಲೈಟು ಸೊ ಬ್ರೈಟಾಗಿ ಉರಿತದೆ. ಸೊ ಈಗ ಅದನ್ನು ವರ್ಕಿಂಗ್ ಮೋಡಲ್ಲಿ ಇದೆ, ಅಂದರೆ ಬ್ಯಾಟ್ರಿ ವಿಚ್ ಈಸ್ ಇನ್ ವರ್ಕಿಂಗ್ ಕಂಡೀಷನ್, ಆಪ್ರೇಟ್ ಆಗ್ತಾಯಿದೆ. ಅದು ಆಪ್ರೇಟ್ ಆಗಬೇಕಾದ್ರೆ ಅಲ್ಲಿ ರಿಯಾಕ್ಷನ್ಸ್ ಏನಾಗುತ್ತೆ ಅಂದರೆ, ಅಲ್ಲಿ ಆಪ್ರೇಟ್ ಆಗಬೇಕಾದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಏನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅಂತಂದರೆ, ಅಲ್ಲಿ 2 ರಿಯಾಕ್ಷನ್ ಆಗುತ್ತೆ, ಒಂದು ರಿಡಕ್ಷನ್ನು ಮತ್ತು ಆಕ್ಸಿಡೇಷನು. ಆಕ್ಸಿಡೇಷನ್ ಎಲ್ಲಾಗುತ್ತೆ ಅಂತಂದರೆ ಆ್ಯನೋಡ್ನಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಕ್ಯಾಥೋಡ್ನಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಸೈಮಲ್ಟೇನಿಯಸ್ ಆ್ಯಂಡ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸ್ ನಮಗೆ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಹಾಗಿದ್ರೆ ಈ ಡ್ರೈ ಸೆಲ್ನಲ್ಲಿ ನಮಗೆ ಆ್ಯನೋಡ್ನಲ್ಲಿ ಏನು ರಿಯಾಕ್ಷನ್ ಆಗುತ್ತೆ, ಆಕ್ಸಿಡೇಷನ್ನು, ಕ್ಯಾಥೋಡ್ನಲ್ಲಿ ರಿಡಕ್ಷನ್ ಏನಾಗುತ್ತೆ ಅನ್ನೋದನ್ನು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ದ ಫಸ್ಟ್ ರಿಯಾಕ್ಷನ್, ಈಗ ಆ್ಯನೋಡ್ ಎಲೆಕ್ಟ್ರೋಡ್ ಮೇಲೆ ರಿಯಾಕ್ಷನ್ ಏನಾಗುತ್ತೆ ಇಲ್ಲಿ ಅಂತಂದರೆ, ಆ್ಯನೋಡ್ ಯಾವುದಲ್ಲಿ ಜಿಂಕ್ ಕಪ್ ಅಥವಾ ಜಿಂಕ್ ಕಂಟೈನರ್ ಅಂತ ಆ್ಯನೋಡ್ ಆಗಿ ತೊಗೊಂಡಿದ್ದೀನಿ. ಆ್ಯನೋಡಲ್ಲಿರೋದು ಜಿಂಕ್ ಮೆಟಲ್ ಆ್ಯಟಮ್ಸ್. ಆ ಜಿಂಕ್ ಮೆಟಲ್ ಆ್ಯಟಮ್ಸ್ ಏನು ಮಾಡುತ್ತೆ, ನಿಮ್ಗೆ ಕಾಣ್ತಾ ಇದೆ ಇಲ್ಲಿ, ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್. ಅಲ್ಲಿರುವಂಥ ಜಿಂಕ್ ಮೆಟಲ್ ಆ್ಯಟಮ್ಸ್ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಸನ್ನು ಬಿಟ್ಕೊಟ್ಬಿಟ್ಟು ಏನಾಗುತ್ತೆ, ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು Zn2+ ಅಯಾನ್ಸ್ ಆಗಿ ಅಥವಾ ಜಿಂಕ್ 2+ ಅಯಾನ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಇದು ಆಕ್ಸಿಡೇಷನ್ ರಿಯಾಕ್ಷನ್ ವಿಚ್ ಅಕರ್ಸ್ ಅಟ್ ದ ಆ್ಯನೋಡ್ ಎಲೆಕ್ಟ್ರೋಡ್. ಅರ್ಥ ಆಗ್ತಿದೆಯಲ್ಲ? ಅದು ಫಂಕ್ಷನ್ ಆಗಬೇಕಾದ್ರೆ ಜಿಂಕ್ ಮೆಟಲ್ ಆ್ಯಟಮ್ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು Zn2+ ಅಯಾನ್ ಆಗಿ ಕನ್ವರ್ಷನ್ ಆಗುತ್ತೆ ಆ್ಯಂಡ್ ಆಕ್ಸಿಡೇಷನ್ ಟೇಕ್ ಪ್ಲೇಸ್ ಅಟ್ ದ ಆ್ಯನೋಡ್. ವೆರಾಸ್ ನೆಕ್ಸ್ಟು ಕ್ಯಾಥೋಡ್ನಲ್ಲಿ ಏನಾಗುತ್ತೆ,
ಕ್ಯಾಥೋಡ್ನಲ್ಲಿ ಏನಿದೆ ಅಂತಂದರೆ, ಕ್ಯಾಥೋಡ್ನಲ್ಲಿ ಅಲ್ಲಿ ನಾನು ಹೇಳಿದೆ ಗ್ರಾಫೈಟ್ ರಾಡನ್ನು ನಾವು ಕಾರ್ಬನ್ನು ಮತ್ತು ಮ್ಯಾಂಗನೀಸ್ ಡೈಆಕ್ಸೈಡ್ ಮಿಕ್ಸರಿಂದ ಅದನ್ನು ಸರೌಂಡ್ ಮಾಡಿದ್ವಿ. ಅಲ್ಲಿ ಬರುವಂಥ ಮ್ಯಾಂಗನೀಸ್ ಡೈಆಕ್ಸೈಡ್ ಕಾಂಪೌಂಡು, ಆ ಮ್ಯಾಂಗನೀಸ್ ಡೈಆಕ್ಸೈಡ್ ಕಾಂಪೌಂಡು ಇನ್ ದ ಪ್ರೆಸೆನ್ಸ್ ಆಫ್ NH4+ ಅಯಾನ್ ಅಂತ ಹೇಳಿದ್ದಾನೆ. ಈ NH4+ ಅಯಾನ್ ಎಲ್ಲಿ ಬಂತು ಅಂತಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ. ನಾನು ಮಿಕ್ಸರ್ ಆಫ್ 2 ಸಬ್ಸ್ಟೆನ್ಸಸ್, ದಟ್ ಈಸ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಜಿಂಕ್ ಕ್ಲೋರೈಡನ್ನು ನಾನು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತ ತೊಗೊಂಡಲ್ಲ. ಆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ನಲ್ಲಿ NH4+ ಅಯಾನು ಮತ್ತು ಇಲ್ಲಿ ಕ್ಯಾಥೋಡಿಕ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗ್ತಾಯಿದೆ. ಹೆಂಗೆ ಇನ್ವಾಲ್ವ್ ಆಗ್ತಾಯಿದೆ ಅಂತಂದರೆ, ಇನ್ ದ ಪ್ರೆಸೆನ್ಸ್ ಆಫ್ ದಟ್ ಅಮೋನಿಯಂ ಅಯಾನ್ NH4+ ಎಲ್ಲಿಂದ ಬಂತು ಅಂತಂದರೆ ಅದು NH4Cl ಬಂತು. ಅಂದರೆ ವಿಚ್ ಈಸ್ ಮೇಡ್ ಅಪ್ ಆಫ್ 2 ಅಯಾನ್ಸ್ NH4+ ಆ್ಯಂಡ್ Cl-. ಸೊ ದೇರ್ಫೋ ಇಲ್ಲಿ ಈ NH4 ಇಲ್ಲಿ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗ್ತಾಯಿದೆ. ದೇರ್ಫೋ ಏನಾಗುತ್ತೆ ಅಂತಂದರೆ ಮ್ಯಾಂಗನೀಸ್ ಡೈಆಕ್ಸೈಡು ನೋಡಿ, ಅಬ್ಸರ್ವ್ ಮಾಡಿ, ಫಸ್ಟ್ ಹೇಳ್ತೀನಿ. ಇಲ್ಲಿ ಮ್ಯಾಂಗನೀಸ್ ಡೈಆಕ್ಸೈಡ್ ಕಾಂಪೌಂಡ್ ಇದೆ. ಈ ಮ್ಯಾಂಗನೀಸ್ ಡೈಆಕ್ಸೈಡ್ ಕಾಂಪೌಂಡ್ನಲ್ಲಿ ಮ್ಯಾಂಗನೀಸ್ದು ಆಕ್ಸಿಡೇಷನ್ ಸ್ಟೇಟ್ ಅಂತ ತಗೊಂಡ್ರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ +4 4+. ಆಕ್ಸಿಜನ್ದು ಇಲ್ಲಿ 2- ಬರುತ್ತೆ. 2- ಇಂಟು 2 ತಗೊಂಡ್ರೆ 4- ಆಯಿತು ಟೋಟ್ಲಿ. ಈ 4- ಈ 4+ ಜೊತೆಗೆ ನ್ಯೂಟ್ರಲ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾಂಗನೀಸ್ ಡೈಆಕ್ಸೈಡ್ ಕಾಂಪೌಂಡು ಫಾರ್ಮೇಷನ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಮ್ಯಾಂಗನೀಸ್ ಡೈಆಕ್ಸೈಡ್ ಕಾಂಪೌಂಡು ಇನ್ ದ ಪ್ರೆಸೆನ್ಸ್ ಆಫ್ NH4+ ಅಯಾನ್, ಸೊ ವಿಚ್ ರಿಸೀವ್ಸ್ ಎಲೆಕ್ಟ್ರಾನ್, ಅಂದರೆ ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳ್ತಾ ಇದೆ. ಅಂದರೆ ಇಲ್ಲಿ ರಿಡಕ್ಷನ್ ಆಗ್ತದೆ. ರಿಡಕ್ಷನ್ ಆಗಿ ಏನಾಗುತ್ತೆ ನನಗೆ ಇಲ್ಲಿ ಅಂತಲೇ, ಮ್ಯಾಂಗನೀಸ್ ಡೈಆಕ್ಸೈಡ್ ಕಾಂಪೌಂಡ್ ಈಸ್ ಕನ್ವರ್ಟೆಡ್ ಇಂಟು another compound form, that is manganese oxide hydroxide compound. ಸೊ Mn ಆಕ್ಸೈಡ್ ಜೊತೆಗೆ ಅಲ್ಲಿ ಒಂದು OH ಗ್ರೂಪು ಕಂಬೈನ್ ಆಯಿತು, ಮ್ಯಾಂಗನೀಸ್ ಆಕ್ಸೈಡ್ ಹೈಡ್ರಾಕ್ಸೈಡ್. ಆ್ಯಂಡ್ ಈ ಕಾಂಪೌಂಡ್ನಲ್ಲಿ ನಾವು ವಾಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ದಿಸ್ ಮ್ಯಾಂಗನೀಸ್ ಆ್ಯಟಮ್ ಅಂತಂದರೆ ನೋಡಿ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಾರ್ಮಲಾಗಿ ಇಲ್ಲಿ ಮ್ಯಾಂಗನೀಸನ್ನು ಬಿಟ್ಟು ಈ ಕಡೆ ಬಂದರೆ ಆಕ್ಸಿಜನ್ ಮೇಲೆ ಇಲ್ಲಿ ಒಂದು ಆಕ್ಸಿಜನ್ ಮೇಲೆ 2- ಚಾರ್ಜ್ ಇದೆ. ಇಲ್ಲಿ OH ಅಲ್ಲಿ ಒಂದು ಆಕ್ಸಿಜನ್ ಆಟಮ್ ಇದೆ. ಸೊ ಅದರ ಮೇಲೆ ಆಕ್ಸಿಡೇಷನ್ ಸ್ಟೇಟು 2- ಬರುತ್ತೆ. ಹೇಗೆ ಇಲ್ಲಿ H ಮೇಲೆ ಹೈಡ್ರೋಜನ್ ಮೇಲೆ +1 ಬರುತ್ತೆ. ಆ್ಯಂಡ್ ಇದು ಮೂರನ್ನು ಆ್ಯಡ್ ಮಾಡಿದ್ರೆ -2 -2 +1 ಆರ್ -4 +1 ಆರ್ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ -3. ಗೊತ್ತಾಗ್ತಿದೆಯಲ್ಲ, ಇದು -3 ಆಯಿತು. ಸೊ ಈ -3ನ ಬ್ಯಾಲೆನ್ಸ್ ಮಾಡಬೇಕು ಅಂತಲೇ ಮ್ಯಾಂಗನೀಸ್ ಆಟಮ್ ಮೇಲೆ +3 ಇರಬೇಕು. ದೇರ್ಫೋರ್ ಹಿಯರ್ ಇನ್ ದಿಸ್ ಕಾಂಪೌಂಡ್ ದ ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ಆಟಮ್ ಇಟ್ ಈಸ್ ಈಕ್ವಲ್ ಟು +3. ನೋಡಿ ಅಬ್ಸರ್ವ್ ಮಾಡಿ, ಲೆಫ್ಟ್ ಸೈಡ್ನಲ್ಲಿ ಮ್ಯಾಂಗನೀಸ್ ಡೈಆಕ್ಸೈಡ್ನಲ್ಲಿ 4+ ಆಕ್ಸಿಡೇಷನ್ ಸ್ಟೇಟಲ್ಲಿದೆ. ರೈಟ್ ಸೈಡಿಗೆ ಬಂದಾಗ ಅದು 3+ ಸ್ಟೇಟ್ ಕನ್ವರ್ಷನ್ ಆಯಿತು ಅಂತಲೇ 1 ಎಲೆಕ್ಟ್ರಾನ್ ಅದು ಗೇನ್ ಮಾಡ್ತು. ಬೈ ಗೇನಿಂಗ್ 1 ಎಲೆಕ್ಟ್ರಾನ್, ದಟ್ ಮ್ಯಾಂಗನೀಸ್ ಡೈಆಕ್ಸೈಡ್ ಕಾಂಪೌಂಡ್ ವಿಚ್ ಕ್ಯಾನ್ ಅಂಡರ್ಗೋ ರಿಡಕ್ಷನ್ ರಿಯಾಕ್ಷನ್. ದೇರ್ಫೋರ್ ರಿಡಕ್ಷನ್ ಆದಾಗ ನನಗೆ ಅಲ್ಲಿ 2 ಕಾಂಪೌಂಡ್ ಫಾರ್ಮೇಷನ್ ಆಗ್ತಾಯಿದೆ. ಒಂದು ಮ್ಯಾಂಗನೀಸ್ ಆಕ್ಸೈಡ್ ಹೈಡ್ರಾಕ್ಸೈಡ್ ಕಾಂಪೌಂಡ್, ಇನ್ನೊಂದು NH4+ ಅಯಾನು ಅಮೋನಿಯಾ NH3 ಮಾಲಿಕ್ಯೂಲ್ ಆಗಿ ಕನ್ವರ್ಷನ್ ಆಗುತ್ತೆ. And these are the 2 reactions which are going to take place in the respective electrodes of the dry cell. And ಈ ರಿಯಾಕ್ಷನ್ಸ್, ಈ ಕೆಮಿಕಲ್ ರಿಯಾಕ್ಷನ್ಸ್ ಆದಾಗ ನೋಡಿ, ಅಲ್ಲಿ ಎಲೆಕ್ಟ್ರಾನ್ಸ್ ರಿಲೀಸ್ ಆಯಿತು, ಇಲ್ಲಿ ಎಲೆಕ್ಟ್ರಾನ್ಗೆ ಏನಾಯಿತು, ಸೊ ಇದೇನಾಗುತ್ತೆ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಮುಖಾಂತರ ಪಾಸ್ ಆಗಿರುತ್ತೆ. ಪಾಸ್ ಆದಾಗ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಅಂದರೆ ಜನ್ರೇಟ್ ಆಗುತ್ತೆ. ಸೊ ಈಗ ಡ್ಯೂ ಟು ದಿಸ್ ಸ್ಪಾಂಟೇನಿಯಸ್ ರೆಡಾಕ್ಸ್ ರಿಯಾಕ್ಷನ್ಸ್ ಅಲ್ಲಿ ನಮಗೆ ಡ್ರೈ ಸೆಲ್ಲು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡುತ್ತೆ. ಎಷ್ಟು ಜನ್ರೇಟ್ ಮಾಡುತ್ತೆ? ವಾಟ್ ಇಸ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ವಿಚ್ ಈಸ್ ಜನ್ರೇಟೆಡ್ ಆನ್ ಪ್ರೊಡ್ಯೂಸ್ಡ್ ಅಂತಂದರೆ, ಡ್ರೈ ಸೆಲ್ ನೀವು ಅಬ್ಸರ್ವ್ ಮಾಡಿ, ಆ ಸೆಲ್ನ ನೋಡಿದಾಗ, ಆ ಸೆಲ್ನ ಡೀಟೇಲಾಗಿ ನೀವು ನೋಡಿದಾಗ, ಆ ಸೆಲ್ ಕೆಳಗಡೆ ಅಥವಾ ಯಾವುದೋ ಒಂದು ಪಾರ್ಟ್ನಲ್ಲಿ ದ ಪವರ್ ಆಫ್ ದಟ್ ಸೆಲ್ ಅಂತ ಮೆನ್ಷನ್ ಮಾಡಿರ್ತಾರೆ. ಇನ್ ಟರ್ಮ್ಸ್ ಆಫ್ ವೋಲ್ಟೇಜನ್ನು ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ದ ವೋಲ್ಟೇಜ್ ಆಫ್
ಡ್ರೈ ಸೆಲ್ ಇಟ್ ಈಸ್ ಈಕ್ವಲ್ ಟು ಯು ಕ್ಯಾನ್ ಸಿ 1.5 ವೋಲ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ತೋರಿಸಿರ್ತಾನೆ ಅಲ್ಲಿ. ಅಂದರೆ ದ ಎಲೆಕ್ಟ್ರಿಕ್ ಪವರ್ ಆಫ್ ದಟ್ ಡ್ರೈ ಸೆಲ್ ಇಟ್ ಈಸ್ ಈಕ್ವಲ್ ಟು 1.5 ವೋಲ್ಟ್. Therefore, what I mean to say ಅಂತಂದರೆ the amount of electricity which is produced during the action of this dry cell it is equal to the cell potential it is equal to 1.5 ವೋಲ್ಟ್. ಅಂದರೆ 1.5 ವೋಲ್ಟ್ನಷ್ಟು ಎಲೆಕ್ಟ್ರಿಕ್ ಕರೆಂಟು ಪ್ರೊಡ್ಯೂಸ್ ಆಗುತ್ತೆ ಯಾವಾಗ ಅಂತಂದರೆ ಡ್ರೈ ಸೆಲ್ಲು ಆಪ್ರೇಟ್ ಆದಾಗ ಅಥವಾ ಫಂಕ್ಷನ್ ಮಾಡಿದಾಗ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಟೈಪ್ ಆಫ್ ಬ್ಯಾಟರಿ ವಿಚ್ ಈಸ್ ನೋನ್ ಆ್ಯಸ್ ಡ್ರೈ ಸೆಲ್. ಆ್ಯಂಡ್ ಇದು ನೋಡಿ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎ ಪ್ರೈಮರಿ ಬ್ಯಾಟರಿ. ಪ್ರೈಮರಿ ಬ್ಯಾಟರಿ ಅಂತಂದರೆ ಇದನ್ನು ಮತ್ತೆ ನಾವು ರೀಯೂಸ್ ಮಾಡೋಕ್ಕಾಗೋದಿಲ್ಲ, ಒಂದು ಸಲ ಮಾತ್ರ ಯೂಸ್ ಮಾಡ್ತೀವಿ. ಇದನ್ನು ಒಂದು ಸಲ ಯೂಸ್ ಮಾಡಾದಮೇಲೆ ಅದು ಡೆಡ್ ಆದಮೇಲೆ ಆ ಡೆಡ್ ಬ್ಯಾಟ್ರಿನ ತೆಗೆದಾಕ್ಬಿಟ್ಟು ಇನ್ನೊಂದು ಹೊಸ ಸೆಲ್ಲನ್ನು ನಾವು ಅದರೊಳಗಡೆ ಹಾಕ್ಕೊತೀವಿ. ಆ್ಯಂಡ್ ಇಟ್ ಈಸ್ ಒನ್ ಟೈಪ್ ಆಫ್ ಪ್ರೈಮರಿ ಬ್ಯಾಟರಿ ಅಂತ ಹೇಳ್ತಾನೆ. ಅದೇ ಥರ ಇಫ್ ಐ ಮೂವ್ ಟು ದ ಅನದರ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ದ ಅನದರ್ ಎಕ್ಸಾಂಪಲ್ ಇಟ್ ಈಸ್ ನಥಿಂಗ್ ಬಟ್ ದ ಮರ್ಕ್ಯುರಿ ಸೆಲ್ ಅಂತ ಹೇಳ್ತೀವಿ. ಮರ್ಕ್ಯುರಿ ಸೆಲ್ ಅಂತ ಹೇಳ್ತಾನೆ, ಆರ್ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಬಟನ್ ಸೆಲ್ಸ್ ಅಂತ ಹೇಳ್ತೀವಿ. ಈ ಬಟನ್ ಸೆಲ್ ಅಂತ ಹೇಳಿದಾಗ ನಿಮಗೆ ಸಡನ್ನಾಗಿ ಬಟನ್ ಥರ ಇದೆ ಅಂತಂದರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಬಟನ್ ಸೆಲ್ ಅಂತಲೇ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು ನಾವು ಹಾಕೊಳ್ಳೋವಂಥ ವಾಚ್ಗಳಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ ಮರ್ಕ್ಯುರಿ ಸೆಲ್ಲನ್ನು. ಸೊ ಅದೇ ಥರ ನಾವು ಈ ಕ್ಯಾಲ್ಕುಲೇಟರ್ಸ್ಗಳಿಗೆ ನಾವು ಯೂಸ್ ಮಾಡ್ಕೊಳ್ತೀವಿ, ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಅದೇ ಥರ ಪೇಸ್ ಮೇಕರ್ ಅಂತ ಹೇಳ್ತೀವಿ ನಾವು. ಹಾರ್ಟ್ ಡಿಸೀಸ್ಗೆ ಒಂದು ಪೇಸ್ ಮೇಕರ್ನ ನಾವು ಹಾಕ್ತೀವಿ. ಆ ಕಾರ್ಡಿಯಾಕ್ ಪೇಸ್ ಮೇಕರ್ಗಳಲ್ಲಿ ಕೂಡ ಈ ಮರ್ಕ್ಯುರಿ ಸೆಲ್ನ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ. ಹೀಗೆ ಸೊ ಬೇರೆ ಬೇರೆ ಕಡೆ ಈ ಮರ್ಕ್ಯುರಿ ಸೆಲ್ಲನ್ನು ನಾವು ಯೂಸ್ ಮಾಡ್ತೀವಿ. ದೇರ್ಫೋರ್ ವಾಟ್ ಇಸ್ ದಿಸ್ ಮರ್ಕ್ಯುರಿ ಸೆಲ್ ಆ್ಯಂಡ್ ನೋಡೋದಕ್ಕೆ ಇದು ಹೆಂಗಿರುತ್ತೆ ಮತ್ತು ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತೆ ಆ್ಯಂಡ್ ಇದರಲ್ಲಿ ಬರುವಂಥ ಕರೆಂಟು ಎಷ್ಟು ಬರುತ್ತೆ ಅನ್ನೋದನ್ನು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನಿಮಗೆ ನೋಡಿ ಈ ಫೋಟೋ ನೋಡಿದ ತಕ್ಷಣ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಇದು ನೋಡಿದ ತಕ್ಷಣ ನಿಮಗೆ ಇದು ಬಟನ್ ಸೆಲ್ಲು, ಬಟನ್ ಸೆಲ್ಲು, ಮರ್ಕ್ಯುರಿ ಸೆಲ್ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ದೇರ್ಫೋರ್ ಬಟನ್ ಸೆಲ್ ಅಥವಾ ಮರ್ಕ್ಯುರಿ ಸೆಲ್ಲು ನೋಡೋದಕ್ಕೆ ನಮಗೆ ಹಿಂಗಿರುತ್ತೆ. ಯಾಕೆ ಅದನ್ನು ನಾವು ಮರ್ಕ್ಯುರಿ ಸೆಲ್ ಅಂತ ಕರಿತೀವಿ ಅಂತಂದರೆ ಸೊ ಅಲ್ಲಿ ನಾವು ಮರ್ಕ್ಯುರಿಕ್ ಆಕ್ಸೈಡ್ ಅಂತ ಒಂದು ಕಾಂಪೌಂಡನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಯೂಸಲಿ ಬಿಕಾಸ್ ಆಫ್ ದಟ್ ಅದನ್ನು ನಾವು ಮರ್ಕ್ಯುರಿ ಸೆಲ್ ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ ಒಂದು ಆ್ಯನೋಡ್ ಇದೆ. ಸೊ ಅಲ್ಲಿ ಆ್ಯನೋಡಲ್ಲಿ ಏನಿರುತ್ತೆ ಅಂತಂದರೆ ಅಲ್ಲೊಂದು ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಅಂತ ಯೂಸ್ ಮಾಡ್ತೀವಿ. ದಟ್ ಜಿಂಕ್ ಮರ್ಕ್ಯುರಿ ಅಮಲ್ಗಮ್ನ ನಾವು ಆ್ಯನೋಡಾಗಿ ತೊಗೊಳ್ತೀವಿ, ಆ್ಯನೋಡ್ ಸಬ್ಸ್ಟೆನ್ಸ್ ಆಗಿ ತೊಗೊಳ್ತೀವಿ. ದಟ್ ಈಸ್ ಜಿಂಕ್ ಮರ್ಕ್ಯುರಿ ಅಮಲ್ಗಮ್. ಎರಡನ್ನು ಬ್ಲೆಂಡ್ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಒಂದು ಅಮಲ್ಗಮ್ ಅಷ್ಟೇ, ಒಂದು ಪೇಸ್ಟ್ ಆಫ್ ಮಿಕ್ಸ್ಚರ್ ಆಫ್ ಜಿಂಕ್ ಆ್ಯಂಡ್ ಮರ್ಕ್ಯುರಿ ಸಿಗುತ್ತೆ. ಅದನ್ನು ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಅಂತ ಹೇಳ್ತಾನೆ. ಆ್ಯಂಡ್ ವಿಚ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಆ್ಯನೋಡ್. ಇಲ್ಲಿ ಆ್ಯನೋಡ್ ಯಾವುದು ಅಂತಂದರೆ ಜಿಂಕ್ ಮರ್ಕ್ಯುರಿ ಅಮಲ್ಗಮ್. ಅದೇ ಥರ ಕ್ಯಾಥೋಡು ಯಾವುದು ಇಲ್ಲಿ ಅಂತಂದರೆ ದ ಕ್ಯಾಥೋಡ್ ಇಟ್ ಈಸ್ ನಥಿಂಗ್ ಬಟ್ ದ ಮರ್ಕ್ಯುರಿಕ್ ಆಕ್ಸೈಡ್ ಕಾಂಪೌಂಡ್ ಅಂತ ಹೇಳ್ತಾನೆ. ಮರ್ಕ್ಯುರಿಕ್ ಆಕ್ಸೈಡ್ ಕಾಂಪೌಂಡ್ ಮಿಕ್ಸ್ಡ್ ವಿತ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಅಥವಾ KOH ಅಂತ ಹೇಳ್ತೀವಿ. ಆ್ಯಂಡ್ ಮರ್ಕ್ಯುರಿಕ್ ಆಕ್ಸೈಡ್ ಕಾಂಪೌಂಡ್ ಇಟ್ ಈಸ್ ನೋನ್ ಆ್ಯಸ್ ಕ್ಯಾಥೋಡ್. ಆ್ಯಂಡ್ ಇನ್ ಬಿಟ್ವೀನ್ ದೀಸ್ ಟು ಇಲ್ಲೊಂದು ಸಪ್ರೇಟರ್ ಅಂತ ತೋರಿಸಿದ್ದಾನೆ. ಆ ಸಪ್ರೇಟರ್ನಲ್ಲಿ ಅದು ಕ್ಯಾಥೋಡು ಮತ್ತು ಆ್ಯನೋಡು ಎರಡೂ ಒಂದು ಸಪ್ರೇಟರಿಂದ ಅದನ್ನು ಸಪ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಇನ್ ಬಿಟ್ವೀನ್ ದಟ್ ಇಲ್ಲಿ ಒಂದು ಯೆಲ್ಲೋ ಕಲರ್ ಲೈನಿಂಗ್ ಏನಿದೆಯಲ್ಲ, ದಟ್ ಯೆಲ್ಲೋ ಕಲರ್ ಲೈನಿಂಗ್ ವಿಚ್ ಕ್ಯಾನ್ ಆ್ಯಕ್ಟ್ ಆಸ್ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. ದೇರ್ ವಿ ಕ್ಯಾನ್ ಯೂಸ್ KOH solution which is a mixture of potassium hydroxide ಅಲ್ಲಿ ಯೂಸ್ ಮಾಡ್ತೀವಿ ಆ್ಯಸ್ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. ಆ್ಯಂಡ್ ದೇರ್ಫೋರ್ ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಆ್ಯಕ್ಟ್ಸ್ ಆಸ್ ಆ್ಯನೋಡ್, ಮರ್ಕ್ಯುರಿಕ್ ಆಕ್ಸೈಡ್ ಕಾಂಪೌಂಡ್ ಆ್ಯಕ್ಟ್ಸ್ ಆಸ್ ಕ್ಯಾಥೋಡ್, ಆ್ಯಂಡ್ ಎ ಮಿಕ್ಸ್ಚರ್ ಆಫ್ KOH ಈಸ್ ಟೇಕನ್ ಆಸ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. ನಾವು ಹಾಗಿದ್ರೆ ಏನು ರಿಯಾಕ್ಷನ್ಸ್ ಆಗುತ್ತೆ ಅಲ್ಲಿ? ಇಲ್ಲೂ ಅಷ್ಟೇ ಸೈಮಲ್ಟೇನಿಯಸ್ಲಿ ಒಂದು ಕಡೆ ಆಕ್ಸಿಡೇಷನ್ನು, ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗಬೇಕು, ಕ್ಯಾಥೋಡಲ್ಲಿ ರಿಡಕ್ಷನ್ ಆಗಬೇಕು. ಆ್ಯನೋಡಲ್ಲಿ ಏನು ರಿಯಾಕ್ಷನ್ ಆಗ್ತಾಯಿದೆ ಅಂತಲೇ ನಾನು ಹೇಳಿದೆ, ಜಿಂಕ್ ಮರ್ಕ್ಯುರಿ ಅಮಲ್ಗಮ್
ಸೊ ವಿಚ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ಇಯರ್. ಹೆಂಗಾಗುತ್ತೆ ಅಂತಂದರೆ ಇನ್ ದ ಪ್ರೆಸೆನ್ಸ್ ಆಫ್ OH ಮೈನಸ್ ಅಯಾನ್. ಈ OH ಮೈನಸ್ ಅಯಾನ್ ಎಲ್ಲಿಂದ ಬಂತು? ಎಲೆಕ್ಟ್ರೋಲೈಟಿಂದ ಬಂತು. ಎಲೆಕ್ಟ್ರೋಲೈಟ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಅಂತ ಹೇಳಿದ್ನಲ್ಲ, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಜೊತೆಗೆ ಅದನ್ನು ಮಿಕ್ಸ್ ಮಾಡಿದ್ದೆ. ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಕಾಂಪೌಂಡನ್ನು ತೊಗೊಂಡಿದ್ದೆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಆಗಿ. ಇನ್ ದ ಪ್ರೆಸೆನ್ಸ್ ಆಫ್ ದಟ್ OH ಮೈನಸ್ ಅಯಾನ್ ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಏನಾಗುತ್ತೆ ಅಂತಂದರೆ ಅದು ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆಗಿ ಹೆಂಗೆ ಸಿಗುತ್ತೆ ಇಲ್ಲಿ ಅಂತಂದರೆ ಜಿಂಕ್ ಮರ್ಕ್ಯುರಿ ಇದ್ದಿದ್ದು ಇಲ್ಲಿ ಜಿಂಕ್ ಆಕ್ಸೈಡ್ ಆಗಿ ಒಂದು ಕಾಂಪೌಂಡ್ ಸಿಗುತ್ತೆ. ಗೊತ್ತಾಯ್ತಲ್ಲ? ಬರೀ ಇಲ್ಲಿ ಜಿಂಕ್ ಆಕ್ಸೈಡ್ ತೊಗೊಂಡಿದ್ದೀನಿ ಅಂದರೆ ಓನ್ಲಿ ಜಿಂಕ್ ಅಂಡರ್ಗೋ ಆಕ್ಸಿಡೇಷನ್ ಈಗ. ಆ ಜಿಂಕ್ ಮರ್ಕ್ಯುರಿ ಅಮಲ್ಗಮ್ನಲ್ಲಿ ಬರೀ ಜಿಂಕ್ ಮಾತ್ರ ಆಕ್ಸಿಡೇಷನ್ ಆಗುತ್ತೆ, ನಾಟ್ ದ ಮರ್ಕ್ಯುರಿ. ದೇರ್ಫೋರ್ ಜಿಂಕ್ ಬೈ ಲೂಸಿಂಗ್ 2 electrons ಈಸ್ ಕನ್ವರ್ಟೆಡ್ ಇಂಟು ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಷನ್ ಆಗುತ್ತೆ ಬೈ ಕಂಬೈನಿಂಗ್ ವಿತ್ ಆಕ್ಸಿಜನ್ ಆಟಮ್ ಪ್ರೆಸೆಂಟ್ ಇನ್ ದ OH ಮೈನಸ್ ಅಯಾನ್. ಆ OH ಮೈನಸ್ ಅಯಾನಲ್ಲಿರುವಂಥ ಒಂದು ಆಕ್ಸಿಜನ್ ಆಟಮ್ನ ಕಂಬೈನ್ ಮಾಡಿ ಏನಾಗುತ್ತೆ ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಷನ್ ಆಗುತ್ತೆ. ಅಲ್ಲಿ 2 OH ಮೈನಸ್ ತೊಗೊಂಡಿದ್ದೀನಿ ನೋಡಿ, ಅದರಲ್ಲಿ ಒಂದು O ಜಿಂಕ್ ಜೊತೆ ಕಂಬೈನ್ ಆಯಿತು, ಇನ್ನೊಂದು O ಉಳ್ಕೊಂಡಿದೆ, 2 H ಉಳ್ಕೊಂಡಿದೆ. ಅಷ್ಟು ಕಂಬೈನ್ ಆಗಿ ನನಗೆ ವಾಟರ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ 2 electrons. therefore 2 OH ಮೈನಸ್ ಇಂದ 2 ಎಲೆಕ್ಟ್ರಾನ್ಸನ್ನು ತಗೊಂಡೆ. ಹೀಗೆ ಅಂದರೆ Zn ಆಟಮ್. ಇಲ್ಲಿ ಆಕ್ಸಿಡೇಷನ್ ಅಂತಂದರೆ ನೋಡಿ, ಜಿಂಕ್ ಅಮಲ್ಗಮಲ್ಲಿ ಜಿಂಕ್ ಮರ್ಕ್ಯುರಿ ಅಮಲ್ಗಮಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಜಿಂಕ್ ಇಟ್ ಈಸ್ ಈಕ್ವಲ್ ಟು 0. ಬಟ್ ಇಲ್ಲಿ ಜಿಂಕ್ ಆಕ್ಸೈಡ್ನಲ್ಲಿ ಜಿಂಕ್ ಆಕ್ಸಿಡೇಷನ್ ಸ್ಟೇಟು +2. therefore loss of 2 electrons take place. therefore oxidation occurs at the anode. and it is all about the anodic reaction ಅಂತ ಹೇಳ್ತಾನೆ. ಆ್ಯಂಡ್ ಸಿಮಿಲರ್ಲಿ ಕ್ಯಾಥೋಡ್ನಲ್ಲಿ ಹಾಗಿದ್ರೆ ಕ್ಯಾಥೋಡ್ನಲ್ಲಿ ಏನಾಗುತ್ತೆ ಇಲ್ಲಿ ಅಂತಂದರೆ ಕ್ಯಾಥೋಡ್ನಲ್ಲಿ ಮರ್ಕ್ಯುರಿಕ್ ಆಕ್ಸೈಡ್ ಅಂತ ಹೇಳಿದೆ. ಆ ಮರ್ಕ್ಯುರಿಕ್ ಆಕ್ಸೈಡ್ ಕಾಂಪೌಂಡು ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್. ಈ ವಾಟರ್ ಎಲ್ಲಿಂದ ಬಂತು ಸರ್ ಅಂತಾನೆ ಇಲ್ಲಿ ಫಸ್ಟ್ ರಿಯಾಕ್ಷನಲ್ಲೇ ವಾಟರ್ ಸಿಗ್ತಾ ಇದೆ ನನಗೆ ಇನ್ ದ ಪ್ರೆಸೆನ್ಸ್ ಆಫ್ ದ ಸೇಮ್ ವಾಟರ್. ಸೊ ಅದ್ರ ಜೊತೆಗೆ ಇನ್ ದ ಪ್ರೆಸೆನ್ಸ್ ಆಫ್ ದಟ್ ವಾಟರ್ ಮರ್ಕ್ಯುರಿಕ್ ಆಕ್ಸೈಡ್ ಕಾಂಪೌಂಡ್ ಏನು ಮಾಡುತ್ತೆ ಬೈ ಗೇನಿಂಗ್ ದ 2 electrons. ಅಬ್ಸರ್ವ್ ಮಾಡಿ, ಇಲ್ಲಿ ಮರ್ಕ್ಯುರಿಕ್ ಆಕ್ಸೈಡ್ ಕಾಂಪೌಂಡ್ ಅಂತ ಹೇಳಿದ್ನಲ್ಲ, ಇಲ್ಲೂ ಅಷ್ಟೇ ಮರ್ಕ್ಯುರಿಕ್ ಆಕ್ಸೈಡ್ ಕಾಂಪೌಂಡ್ನಲ್ಲಿ ಆಕ್ಸಿಜನ್ ಮೇಲೆ 2- ಚಾರ್ಜ್ ಇರುತ್ತೆ. ವೆರಾಸ್ ಮರ್ಕ್ಯುರಿ ಇದು ನ್ಯೂಟ್ರಲ್ ಆಗಬೇಕು, ಬ್ಯಾಲೆನ್ಸ್ ಆಗಬೇಕು ಅಂತಲೇ ಮರ್ಕ್ಯುರಿ ಮೇಲೆ +2 ಚಾರ್ಜ್ ಬರಬೇಕು. therefore ಲೆಫ್ಟ್ ಸೈಡ್ನಲ್ಲಿ ಮರ್ಕ್ಯುರಿದು ಆಕ್ಸಿಡೇಷನ್ ಸ್ಟೇಟು +2 ಇದೆ. ಈಗ ರಿಡಕ್ಷನ್ ಆದಮೇಲೆ ಅಥವಾ ಗೇನಿಂಗ್ ಆಫ್ ಎಲೆಕ್ಟ್ರಾನ್ ಆದಮೇಲೆ ಅಥವಾ ರಿಯಾಕ್ಷನ್ ಕಂಪ್ಲೀಟ್ ಆದಮೇಲೆ ರೈಟ್ ಸೈಡ್ನಲ್ಲಿ ಮರ್ಕ್ಯುರಿ ಮಾತ್ರ ಸಿಗುತ್ತೆ, ಮರ್ಕ್ಯುರಿ ಅಲೋನ್ ವಿಚ್ ಈಸ್ ಪ್ರೆಸೆಂಟ್. ಹಿಯರ್ ದ ಆಕ್ಸಿಡೇಷನ್ ಸ್ಟೇಟ್ ಇಟ್ ಈಸ್ ಈಕ್ವಲ್ ಟು 0. ಅಂದರೆ +2 ಇಂದ 0 ಆಕ್ಸಿಡೇಷನ್ ಸ್ಟೇಟ್ಗೆ ಅದು ಕನ್ವರ್ಷನ್ ಆಯಿತು. ಅಂದರೆ ಅಲ್ಲಿ ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಆಯಿತು, ಅಥವಾ ಇದನ್ನು ನಾವು ರಿಡಕ್ಷನ್ ಅಂತ ಹೇಳ್ತೀವಿ, ಅಥವಾ 2 ಎಲೆಕ್ಟ್ರಾನ್ಸನ್ನು ಗೇನ್ ಮಾಡ್ತು ಅಂತ ಹೇಳ್ತೀವಿ. ಸೊ therefore ಮರ್ಕ್ಯುರಿಕ್ ಆಕ್ಸೈಡ್ ಈಸ್ ಕನ್ವರ್ಟೆಡ್ ಇಂಟು ಮರ್ಕ್ಯುರಿ. ಆ್ಯಂಡ್ ವಾಟರ್ ಇದ್ದಿದ್ದೇನಾಗುತ್ತೆ ಮತ್ತೆ ನನಗೆ 2 OH ಮೈನಸ್, ಫಸ್ಟ್ ರಿಯಾಕ್ಷನ್ 2 OH ಮೈನಸ್ ಯೂಸ್ ಆಗಿತ್ತಲ್ಲ, ಮತ್ತೆ ಅದನ್ನು ವಾಪಸ್ ಕೊಡುತ್ತೆ. ಸೊ therefore ಇಟ್ ಈಸ್ ವಾಟ್ ದ ಸೆಕೆಂಡ್ ರಿಯಾಕ್ಷನ್ ವಿಚ್ ಅಕರ್ಸ್ ಅಟ್ ದ ಕ್ಯಾಥೋಡ್. ಒಂದು ಕಡೆಗೆ ಆ್ಯನೋಡ್ನಲ್ಲಿ ಆಕ್ಸಿಡೇಷನ್ ಆಯಿತು, ಅದೇ ಥರ ಕ್ಯಾಥೋಡ್ನಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಇದೆರಡೂ ರಿಯಾಕ್ಷನ್ಸನ್ನು ಒಟ್ಟಿಗೆ ಕಂಬೈನ್ ಮಾಡಿದ್ರೆ ಅಂದರೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ 2 OH ಮೈನಸ್ ಇದೆ, 2 OH ಮೈನಸ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಅಂದರೆ ಒಂದು ಕಡೆ ಲೆಫ್ಟ್ ಸೈಡಲ್ಲಿದೆ, ಇನ್ನೊಂದು ಕಡೆಗೆ ರೈಟ್ ಸೈಡಲ್ಲಿದೆ, ಎರಡನ್ನೂ ಕ್ಯಾನ್ಸಲ್ ಮಾಡ್ಕೊಬೋದು. ಇಲ್ಲಿ 2 electrons ಇದೆ, ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ 2 electrons ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ರಿಯಾಕ್ಷನಲ್ಲಿ ಮೇಲೆ ವಾಟರ್ ಇದೆ, ಸೆಕೆಂಡ್ ರಿಯಾಕ್ಷನಲ್ಲೂ ಲೆಫ್ಟ್ ಸೈಡ್ನಲ್ಲಿ 1 ವಾಟರ್ ಇದೆ, ಅದೆಷ್ಟು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ನನಗೆ ಇನ್ನೇನು ಉಳ್ಕೊಳ್ಳುತ್ತೆ ಅಂತಂದರೆ ದ ಓವರ್ ಆಲ್ ರಿಯಾಕ್ಷನ್. ಲೆಫ್ಟ್ ಸೈಡ್ನಲ್ಲಿ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ಮೇಲೆ ಲೆಫ್ಟ್ ಸೈಡ್ನಲ್ಲಿ ಉಳ್ಕೊಳ್ಳೋದು ನನಗೆ ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಪ್ಲಸ್ HgO. ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಪ್ಲಸ್ HgO ಗಿವ್ಸ್ ರೈಸ್ ಟು ಜಿಂಕ್ ಆಕ್ಸೈಡ್ ಪ್ಲಸ್ Hg. ಅರ್ಥ ಆಗಿದೆಯಲ್ವಾ? therefore ಇಟ್ ಈಸ್ ಆಲ್ ಅಬೌಟ್ ದ ಓವರ್ ಆಲ್ ರಿಯಾಕ್ಷನ್. ಅಂದರೆ ಟೋಟಲ್ ಆಗಿ ಹೇಳೋದಾದರೆ ಇಲ್ಲಿ ಜಿಂಕ್ ಏನು ಮಾಡುತ್ತೆ, ಮರ್ಕ್ಯುರಿನ ರಿಡ್ಯೂಸ್ ಮಾಡುತ್ತೆ, ಆರ್ ಮರ್ಕ್ಯುರಿಕ್ ಆಕ್ಸೈಡ್ ಜಿಂಕನ್ನು ಆಕ್ಸಿಡೈಸ್ ಮಾಡುತ್ತೆ.
ಹೀಗೆ. therefore that is all about the overall reactions of the mercury cell ಅಂತ ಹೇಳುತ್ತೆ. ಆ್ಯಂಡ್ ಫೈನಲಿ ದ ಪೊಟೆನ್ಷಿಯಲ್ ಅಥವಾ ಅಮೌಂಟ್ ಆಫ್ ಕರೆಂಟ್ ಎಷ್ಟು ಬರುತ್ತೆ ಅಲ್ಲಿ ಎಲೆಕ್ಟ್ರಿಸಿಟಿ ಅಂತಂದರೆ ಅರೌಂಡ್ 1.35 volts ಆಫ್ ಎಲೆಕ್ಟ್ರಿಕ್ ಕರೆಂಟ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಆರ್ ಜನರೇಟೆಡ್ ಡ್ಯೂರಿಂಗ್ ದ ಫಂಕ್ಷನ್ ಆಫ್ ದ ಮರ್ಕ್ಯುರಿ ಸೆಲ್ ಅಂತ ಹೇಳ್ತೀವಿ. ಅರ್ಥ ಇದೆಯಲ್ಲ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಸೆಕೆಂಡ್ ಎಕ್ಸಾಂಪಲ್ ಆಫ್ ದ ಮರ್ಕ್ಯುರಿ ಸೆಲ್ ಅಂತ, ಸೆಕೆಂಡ್ ಎಕ್ಸಾಂಪಲ್ ಫಾರ್ ದ ಪ್ರೈಮರಿ ಬ್ಯಾಟರಿ. ಆ್ಯಂಡ್ ಇದೆರಡೂ ನಾವು ಮರ್ಕ್ಯುರಿ ಸೆಲ್ ಇರ್ಬೋದು ಮತ್ತು ಇನ್ನೊಂದು ಡ್ರೈ ಸೆಲ್ ಇರ್ಬೋದು, ಇದೆರಡೂ ನಾವು ಒಂದೇ ಸಲ ಯೂಸ್ ಮಾಡೋಕ್ಕಾಗೋದು, ಮತ್ತೆ ರಿಪೀಟೆಡ್ಲಿ ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ, ತಿಳ್ಕೊಂಡಿರಿ. therefore ದೇ ಆರ್ ನೋನ್ ಆ್ಯಸ್ ಪ್ರೈಮರಿ ಬ್ಯಾಟ್ರಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಈಗ ಮುಂದೆ ಹೋಗೋಣ. ದ ನೆಕ್ಸ್ಟ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ದ ನೆಕ್ಸ್ಟ್ ಎಕ್ಸಾಂಪಲ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಸೆಕೆಂಡರಿ ಬ್ಯಾಟರಿ. ಹೇಳಿದ್ದೆ ಮೊನ್ನೆ ಡೆಫಿನೇಷನ್ ಹೇಳಿದ್ದೀನಿ ನಿಮಗೆ. ಸೆಕೆಂಡರಿ ಬ್ಯಾಟರಿ ಅಂತಂದರೆ ಇದನ್ನು ನಾವು ವಿ ಕ್ಯಾನ್ ರೀಯೂಸ್ ದಟ್. ಸೊ ಅದನ್ನು ಎಷ್ಟು ಸಲ ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು ಬೈ ಮೀನ್ಸ್ ಆಫ್ ರೀಚಾರ್ಜಿಂಗ್ ಅಥವಾ ಬೈ ಮೀನ್ಸ್ ಆಫ್ ಚಾರ್ಜಿಂಗ್ ದಟ್ ಬ್ಯಾಟ್ರಿ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಬ್ಯಾಟರಿ ಇಟ್ ಈಸ್ ನೋನ್ ಆ್ಯಸ್ secondary battery, a battery which can be reused by means of recharging, it is called as a secondary battery. ಅಂದರೆ ಇದನ್ನು ಎಷ್ಟು ಸಲ ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಹಾಗಿದ್ರೆ ಎಕ್ಸಾಂಪಲ್ ಯಾವುದು ಸೆಕೆಂಡ್ರಿ ಬ್ಯಾಟ್ರಿಗೆ ಒಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಯಾವುದನ್ನು ತೊಗೊಬೋದು ಅಂತಂದರೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಂತ ತೊಗೊಳ್ತೀವಿ, ಅಥವಾ ಲೆಡ್ ಅಕ್ಯುಮುಲೇಟರ್ ಅಂತಲೂ ಕರಿತೀವಿ ಇದನ್ನು. ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಂತಂದರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಸೆಕೆಂಡರಿ ಬ್ಯಾಟರಿ. ಆ್ಯಂಡ್ ಇದನ್ನು ನಾವು ರೀಯೂಸ್ ಮಾಡ್ಬೋದು ಬೈ ಮೀನ್ಸ್ ಆಫ್ ರೀಚಾರ್ಜಿಂಗ್. ಏನಿದು ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಂತಂದರೆ ಏನು ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ನಾವು ಮನೆಯಲ್ಲಿ UPS ಅಂತ ಏನು ಯೂಸ್ ಮಾಡ್ತೀವಿ, ಈ UPS ಅನ್ನು ನಾವು ಲೆಡ್ ಸ್ಟೋರೇಜ್ ಬ್ಯಾಟ್ರಿ, UPS ಒಳಗಡೆ ಇರುವಂಥ ಒಂದು ಬ್ಯಾಟ್ರಿ ನೋಡಿರ್ತೀರಿ ನೀವು. UPSನಲ್ಲಿ ಒಂದು ಇನ್ವರ್ಟರ್ ಇರುತ್ತೆ, ಜೊತೆಗೆ ಬ್ಯಾಟ್ರಿ ಕೊಟ್ಟಿರ್ತಾನೆ. ಆ ಬ್ಯಾಟ್ರಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಬ್ಯಾಟ್ರಿನ ಯಾವ ಬ್ಯಾಟ್ರಿ ಅಂತ ಕರಿತೀವಿ ಅಂತಂದರೆ ದಟ್ ಬ್ಯಾಟ್ರಿ ಇಟ್ ಈಸ್ ಕಾಲ್ಡ್ ಆ್ಯಸ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಸೊ ಏನಿರುತ್ತೆ ಇಲ್ಲಿ ಲೆಡ್ ಸ್ಟೋರೇಜ್ ಬ್ಯಾಟ್ರಿನಲ್ಲಿ ಏನಿರುತ್ತೆ, ಮತ್ತು ಅಲ್ಲಿ ಪಾರ್ಟ್ಸ್ ಆಫ್ ದ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಯಾವುದು, ಮತ್ತು ಅಲ್ಲಿ ಕ್ಯಾಥೋಡಾಗಿ ಆ್ಯಕ್ಟ್ ಮಾಡೋದು ಯಾವುದು, ಆ್ಯನೋಡಾಗಿ ಆ್ಯಕ್ಟ್ ಮಾಡೋದು ಯಾವುದು, ಆ್ಯಂಡ್ ಅದು ಒಂದು ಸಲ ಚಾರ್ಜೆಲ್ಲ ಮುಗಿದೋದ್ಮೇಲೆ ಮತ್ತೆ ಅದನ್ನು ರೀಚಾರ್ಜ್ ಮಾಡಬೇಕಾದ್ರೆ ರಿಯಾಕ್ಷನ್ ಏನಾಗುತ್ತೆ ಆವಾಗ. ಸೊ ಇದಿಷ್ಟನ್ನು ನಾವು ತಿಳ್ಕೊಳ್ಳೋಣ ಅಲ್ವಾ. ಸೊ ಈಗ ಮುಂದೆ ಹೋದರೆ, ಸೊ ಹಾಗಿದ್ರೆ ಈಗ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಥವಾ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಅಂತಲೂ ಕರಿತೀವಿ. ಇದನ್ನು ಆ್ಯಸಿಡ್ ಬ್ಯಾಟ್ರಿ ಅಂತಲೂ ಕರಿತೀವಿ. ನೀವು ಕೇಳಿರ್ತೀರಿ ಆ್ಯಸಿಡ್ ಬ್ಯಾಟ್ರಿ ಅಥವಾ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಅಂತ ಕರಿತೀವಿ. ಸೊ ಕಾಂಪೋಸಿಷನ್ ಏನಿಲ್ಲಿ ಲೆಡ್ ಸ್ಟೋರೇಜ್ ಬ್ಯಾಟ್ರಿದು ಅಂತಂದರೆ ನೋಡೋದಕ್ಕೆ ಅದು ಹಿಂಗಿರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಇದು ಹೆಂಗಿರುತ್ತೆ ಬ್ಯಾಟ್ರಿ. ನಾವು ಕಾಲೇಜ್ನಲ್ಲಿ ಯಾವುದಾದ್ರು ಫಂಕ್ಷನ್ ಮಾಡಬೇಕಾದ್ರೆ ಅಲ್ಲೇನಾದರೂ ಕರೆಂಟ್ ಹೋಯಿತು ಅಂತ ಒಂದು ಬ್ಯಾಟ್ರಿನ ತಂದು ಇಟ್ಕೊಳ್ತಿದ್ವಲ್ಲ, ಅದೇ ಥರ ಕಾಣ್ತಾಯಿದೆ ಇದು. ಸೊ ಏನಿರುತ್ತೆ ಇಲ್ಲಿ ಬ್ಯಾಟ್ರಿನಲ್ಲಿ ಅಂತಂದರೆ ಇಲ್ಲೂ ಅಷ್ಟೇ. ಇಲ್ಲಿ ಯಾವುದೇ ಬ್ಯಾಟ್ರಿ ಅಂತ ಅಂದಾಗ ಅಥವಾ ಗ್ಯಾಲ್ವಾನಿಕ್ ಸೆಲ್ ಅಂತ ಅಂದಾಗ ಅಲ್ಲೊಂದು ಕ್ಯಾಥೋಡ್ ಇರಬೇಕು, ಆ್ಯನೋಡ್ ಇರಬೇಕು, ಮತ್ತು ಎಲೆಕ್ಟ್ರೋಲೈಟ್ ಇರಬೇಕು. ಹಾಗಿದ್ರೆ ಇಲ್ಲಿ ಆ್ಯನೋಡ್ ಯಾವುದಿಲ್ಲಿ ಅಂತಂದರೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಮಗೆ, ಇಲ್ಲಿ ಬರ್ತಾ ಇದೆ ನೋಡಿ. ಆ್ಯನೋಡ್ ಅಂತಂದರೆ ಎ ಸೀರೀಸ್ ಆಫ್ ಲೆಡ್ ರಾಡ್ಸ್. ನೋಡಿ ಇಲ್ಲಿ ತೋರಿಸ್ತಾ ಇದೆ ನಿಮಗೆ, ಈ ವೈಟ್ ಕಲರ್ ರಾಡ್ಸ್ ಏನು ಕಾಣ್ತಾ ಇದೆ ನಿಮಗೆ. ದಿ ಸೀರೀಸ್ ಆಫ್ ಲೆಡ್ ರಾಡ್ಸ್ ಇಲ್ಲಿ ಕಾಣ್ತಾ ಇದೆ ಇಲ್ಲಿ, ಆ್ಯಂಡ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಆ್ಯನೋಡ್. ಈಗ ಎ ಸೀರೀಸ್ ಆಫ್ ಲೆಡ್ ರಾಡ್ಸ್ ಅಂದರೆ ಒಂದು 3 ಲೆಡ್ ರಾಡ್ಸನ್ನು ತೊಗೊಂಡು ನಾವು ಕನೆಕ್ಟ್ ಮಾಡಿದ್ವಿ. ನೋಡಿ ಇಲ್ಲಿ ಕಾಣ್ತಾ ಇದೆ, ಅಂದರೆ ಒಂದು ಸೀರೀಸಲ್ಲಿ ಅದನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ therefore a series of lead rods which can act as anode, and similarly a grid of lead packed with lead dioxide. ಕಾಣ್ತಾ ಇದೆ ಇಲ್ಲಿ ನಿಮಗೆ ಎ ಗ್ರಿಡ್ ಆಫ್ ಲೆಡ್ ಪ್ಯಾಕ್ಡ್ ವಿತ್ ಲೆಡ್ ಡೈಆಕ್ಸೈಡ್. ಅಂದರೆ ಇದನ್ನು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಗ್ರಿಡ್ ಅಂತಂದರೆ ಅದನ್ನು ನಾವು ಹಾಲೋ ಟ್ಯೂಬ್ಸ್ ಥರ ಅದನ್ನು ತೊಗೊಂಡಿರ್ತೀವಿ. ಒಳಗಡೆಗೆ ಗ್ರಿಡ್ಸ್ ಒಳಗಡೆಗೆ
ನಾವು ಇನ್ನೊಂದು ಸಬ್ಸ್ಟೆನ್ಸನ್ನು ಫಿಲ್ ಮಾಡಿದ್ದೀವಿ, ವಿಚ್ ಈಸ್ ಫಿಲ್ಡ್ ವಿತ್ ಲೆಡ್ ಡೈಆಕ್ಸೈಡ್. ನೋಡಿ ಒಳಗಡೆ ಫಿಲ್ ಮಾಡಿರೋದು ಅದು ಪೈಪ್ ಥರ ಇರುತ್ತೆ, ಅದನ್ನು ಗ್ರಿಡ್ಸ್ ಅಂತ ಹೇಳ್ತೀವಿ. ಅದನ್ನು ಲೆಡ್ ಗ್ರಿಡ್ಸ್ ಒಳಗಡೆ ಲೆಡ್ ಡೈಆಕ್ಸೈಡ್ ಕಾಂಪೌಂಡನ್ನು ಫಿಲ್ ಮಾಡಿದ್ದೀನಿ. ಆ್ಯಂಡ್ ದಿಸ್ grid of lead which is packed with lead dioxide and it is acting as cathode electrode. ಅರ್ಥ ಆಗ್ತದಲ್ವಾ? ರಿಪೀಟ್ ಮಾಡ್ತೀನಿ ನೋಡಿ. A series of lead rods acts as anode and a grid of lead packed with lead dioxide acting as cathode. ಆ್ಯಂಡ್ ಇನ್ನೊಂದು ಬೇಕು ನಮಗಿಲ್ಲಿ, ಆ್ಯನೋಡು ಕ್ಯಾಥೋಡ್ ಆಯಿತು. ನೆಕ್ಸ್ಟು ಎಲೆಕ್ಟ್ರೋಲೈಟು. ಯಾವುದನ್ನು ತೊಗೊಳ್ತೀವಿ ಎಲೆಕ್ಟ್ರೋಲೈಟ್ ಅಂತಂದರೆ ದ ಎಲೆಕ್ಟ್ರೋಲೈಟ್ ವಿಚ್ ಈಸ್ 38% ಸೊಲ್ಯೂಷನ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಎಲೆಕ್ಟ್ರೋಲೈಟ್ ಯಾವುದು? ಸಲ್ಫ್ಯೂರಿಕ್ ಆ್ಯಸಿಡ್ನ ತೊಗೊಳ್ತಾ ಇದ್ದೀವಿ. ಅದರದ್ದು 38% ಆಫ್ ದ ಸಲ್ಫ್ಯೂರಿಕ್ ಆ್ಯಸಿಡ್ ಸೊಲ್ಯೂಷನ್ ವಿಚ್ ಕ್ಯಾನ್ ಆ್ಯಕ್ಟ್ ಆಸ್ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. ಆ್ಯಂಡ್ ದಟ್ಸ್ ವೈ because we are using this sulfuric acid, therefore that's why it is also known as acid battery ಅಂತ ಯಾಕೆ ಕರಿತೀವಿ ಅಂತಲೇ, ಬಿಕಾಸ್ ಆಫ್ ದಿಸ್. ಅಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ಆ್ಯಸಿಡ್ ಬ್ಯಾಟ್ರಿ ಅಂತಲೂ ಕರಿತೀವಿ. ಇದಿಷ್ಟು ಕಾಂಪೋಸಿಷನ್ ಆಫ್ ದಿಸ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಆಯಿತು. ನೆಕ್ಸ್ಟ್ ಇವಾಗ ರಿಯಾಕ್ಷನ್ಸ್ ಏನಾಗುತ್ತೆ. ಸೊ ಡ್ಯೂರಿಂಗ್ ದ ಫಂಕ್ಷನ್ ಆಫ್ ದಟ್ ಬ್ಯಾಟ್ರಿ, ಅದು ಫಂಕ್ಷನ್ ಮಾಡಬೇಕಾದ್ರೆ, ಅಂದರೆ ಮನೆಯಲ್ಲಿ UPS ಇಟ್ಕೊಂಡಿದ್ವಿ, ರಾತ್ರಿ ಟೈಮು ಕರೆಂಟ್ ಹೊರಟೋಯ್ತು. ಕರೆಂಟ್ ಆಫ್ ಆದ ತಕ್ಷಣ ಮನೇಲಿ UPS ಇತ್ತಲ್ಲ, UPS ಇದ್ದಾಗ ಸಡನ್ನಾಗಿ ಮತ್ತೆ ನಮಗೆ ಲೈಟು ನಮಗೇನು ಆಫ್ ಆಗಲಿಲ್ಲ, ಮತ್ತು UPSಯಿಂದ ಕರೆಂಟ್ ಬರ್ತಾಯಿದೆ. ಅಂದರೆ ಈಗ UPS ಫಂಕ್ಷನ್ ಮಾಡ್ತಾಯಿದೆ, ಅಂದರೆ ವರ್ಕ್ ಮಾಡ್ತಾಯಿದೆ. ಈಗ UPS ವರ್ಕ್ ಮಾಡಬೇಕಾದ್ರೆ ಯಾವ ಥರ ವರ್ಕ್ ಮಾಡ್ತಾಯಿದೆ ಅಂತಂದರೆ, ಅಲ್ಲಿ ಎಲೆಕ್ಟ್ರಿಸಿಟಿ ಯಾಕೆ ಬಂತು ಅಂತಂದರೆ ಬಿಕಾಸ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಆರ್ ಅಕರಿಂಗ್ ಇನ್ ದ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಇನ್ಸೈಡ್ ದ ಬ್ಯಾಟ್ರಿ ಒಳಗಡೆ ಇವಾಗ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾಯಿದೆ. ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ? ಇಟ್ ಈಸ್ ವೆರಿ ಸಿಂಪಲ್. 2 ರಿಯಾಕ್ಷನ್ ಆಗುತ್ತೆ. ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗಬೇಕು, ಕ್ಯಾಥೋಡ್ನಲ್ಲಿ ರಿಡಕ್ಷನ್ ಆಗಬೇಕು. ಏನು ರಿಯಾಕ್ಷನ್ ಆಗುತ್ತೆ ಆ್ಯನೋಡ್ನಲ್ಲಿ? ನೋಡಿ, ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಫ್ ಲೆಡ್ ಟೇಕ್ಸ್ ಪ್ಲೇಸ್. ಅಂದರೆ ಏನಾಗುತ್ತೆ ಇಲ್ಲಿ ಅಂತಂದರೆ, ಇಲ್ಲಿ ಆ್ಯನೋಡಲ್ಲಿ ಏನು ತೊಗೊಂಡಿದ್ದೆ? ಸೀರೀಸ್ ಆಫ್ ಲೆಡ್ ರಾಡ್ ಅಂತ ತೊಗೊಂಡಿದ್ದೆ. ಆ ಸೀರೀಸ್ ಆಫ್ ಲೆಡ್ ರಾಡಲ್ಲಿ ಏನಿರುತ್ತೆ ಅಂತಂದರೆ, ಲೆಡ್ ರಾಡ್ಸ್ ಒಳಗಡೆ ಇನ್ನೇನು ಇರೋದಿಲ್ಲ, ಲೆಡ್ ಮೆಟಲ್ ಆ್ಯಟಮ್ಸ್ ಇರುತ್ತೆ. ಈ ಲೆಡ್ ಮೆಟಲ್ ಆ್ಯಟಮ್ಸ್ ಏನು ಮಾಡುತ್ತೆ? ಬೈ ಲೂಸಿಂಗ್ 2 electrons they are converted into Pb2+ ions ಅಥವಾ lead 2+ ions ಆಗಿ ಕನ್ವರ್ಷನ್ ಆಗುತ್ತೆ. lead atoms they are converted into lead 2+ ion by losing 2 electrons. ನೆಕ್ಸ್ಟ್ ಏನು ಮಾಡುತ್ತೆ? lead 2+ ions ಬಂತಲ್ಲ, ಆ lead 2+ ion ಏನು ಮಾಡುತ್ತೆ ಅಂತಂದರೆ, ಸೊ ಇಲ್ಲಿ ಎಲೆಕ್ಟ್ರೋಲೈಟ್ನಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಇತ್ತಲ್ಲ, ಆ ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ SO4 2- ಅಯಾನ್ ಇರುತ್ತೆ. H+ ಅಯಾನ್ ಮತ್ತು ಸಲ್ಫೇಟ್ ಅಯಾನ್ ಅಂತ ಕರಿತೀವಿ. SO4 2- ಅಯಾನು. ಇದೆರಡು ನೋಡಿ 2+, 2- ಎರಡು ಈಕ್ವಲ್ ಇದೆ. ದೇರ್ಫೋರ್ ಎರಡೂ ಕಂಬೈನ್ ಆಗಿ ಏನಾಗುತ್ತೆ ನನಗಿಲ್ಲಿ ಲೆಡ್ ಸಲ್ಫೇಟ್ ಅಂತ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ದೇರ್ಫೋರ್ ಈ ಲೆಡ್ ಸಲ್ಫೇಟ್ನಲ್ಲಿ ನೋಡಿ ಲೆಡ್ ಮೇಲೆ +2 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಇನಿಷಿಯಲಿ ಲೆಡ್ ಆಟಮಲ್ಲಿ 0 ಆಕ್ಸಿಡೇಷನ್ ಸ್ಟೇಟ್ ಇತ್ತು, +2 ಆಗುತ್ತೆ. ದೇರ್ಫೋರ್ ಆಕ್ಸಿಡೇಷನ್ ಟೇಕ್ ಪ್ಲೇಸ್ ಆರ್ ಆಕ್ಸಿಡೇಷನ್ ಅಕರ್ಸ್ at the anode. That is, lead atoms by losing 2 electrons they are converted into lead 2+ ions. Next to lead 2+ ions ಸಲ್ಫೇಟ್ ಅಯಾನ್ ಜೊತೆ ಕಂಬೈನ್ ಆಗಿ PbSO4 ಅಂದರೆ ಲೆಡ್ ಸಲ್ಫೇಟ್ ಅಂತ ಒಂದು ಕಾಂಪೌಂಡು ನಮಗೆ ಸಿಕ್ತು. ಇದಿಷ್ಟು ಆಕ್ಸಿಡೇಷನ್ ಆಯಿತು. ಹಾಗಿದ್ರೆ ರಿಡಕ್ಷನ್ ಯಾವುದಾಗುತ್ತೆ? ರಿಡಕ್ಷನ್ ಏನಾಗುತ್ತೆ? ದ ನೆಕ್ಸ್ಟ್ ರಿಯಾಕ್ಷನ್ ಇಟ್ ಈಸ್ ನಥಿಂಗ್ ಬಟ್ ದ ರಿಡಕ್ಷನ್ ರಿಯಾಕ್ಷನ್. ಇಲ್ಲಿ ರಿಡಕ್ಷನ್ ಆಗೋದು ಯಾವುದು ಇಲ್ಲಿ ಅಂತಂದರೆ, ಇಲ್ಲಿ ಲೆಡ್ ಡೈಆಕ್ಸೈಡ್ ಕಾಂಪೌಂಡ್ ಇತ್ತಲ್ಲ, ಈ ಲೆಡ್ ಡೈಆಕ್ಸೈಡ್ ಕಾಂಪೌಂಡು ಸೊ ಏನಾಗ್ತಾಯಿದೆ? ರಿಡಕ್ಷನ್ ಆಗ್ತಾಯಿದೆ. ಹೆಂಗೆ ರಿಡಕ್ಷನ್ ಆಗ್ತಾಯಿದೆ ಅಂತಂದರೆ, ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಅಲ್ಲಿ ನಾನು ಎಲೆಕ್ಟ್ರೋಲೈಟನ್ನು ತೊಗೊಂಡಿದ್ದೀನಲ್ಲ, ಸಲ್ಫ್ಯೂರಿಕ್ ಆ್ಯಸಿಡ್ ಏನಿದೆ ಅದನ್ನು H2SO4 ಅಂತ ಬರ್ಕೊಳ್ತೀವಿ.
ಬಿಡಿಸಿ ಬರ್ಕೊಂಡ್ರೆ ಇದನ್ನು ನಾವು H+ ಮತ್ತು SO4 2- ಅಂತ ಬರ್ಕೊಳ್ತೀವಿ. therefore ನಾನು ಇಲ್ಲಿ ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ, ಅಯಾನಿಕ್ ಫಾರ್ಮಲ್ಲಿ ಇದನ್ನು ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ. ಲೆಡ್ ಡೈಆಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಏನು ಮಾಡುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ನ ಬಿಟ್ಕೊಡ್ತಲ್ಲ ಲೆಡ್ ಆಟಮು, ಆ 2 ಎಲೆಕ್ಟ್ರಾನ್ಸನ್ನು ಏನು ಮಾಡುತ್ತೆ ಲೆಡ್ ಡೈಆಕ್ಸೈಡು ಅಕ್ಸೆಪ್ಟ್ ಮಾಡುತ್ತೆ, ಅಂದರೆ ಗೇನ್ ಮಾಡ್ತಾ ಇದೆ, ಅಂದರೆ ಇಲ್ಲಿ ರಿಡಕ್ಷನ್ ಆಗ್ತಾಯಿದೆ. therefore lead dioxide by undergoing reduction, once again lead dioxide is converted into lead sulfate. lead dioxide lead sulfate ಆಗಿ ಕನ್ವರ್ಷನ್ ಆಗುತ್ತೆ. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಲೆಡ್ ಡೈಆಕ್ಸೈಡ್ ಅಂತ ತಗೊಂಡಾಗ ಈ ಲೆಡ್ ಡೈಆಕ್ಸೈಡ್ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲೆಡ್ ಇಟ್ ಈಸ್ ಈಕ್ವಲ್ ಟು +4. ಬಟ್ ಇಲ್ಲಿ ಲೆಡ್ ಸಲ್ಫೇಟ್ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲೆಡ್ ಇಟ್ ಈಸ್ ಈಕ್ವಲ್ ಟು +2. ಅಂದರೆ +4ಇಂದ +2ಗೆ ಡಿಕ್ರೀಸ್ ಆಗುತ್ತೆ ಆಕ್ಸಿಡೇಷನ್ ನಂಬರು. ಡಿಕ್ರೀಸ್ ಅಂತ ಅನ್ನೋದು ರಿಡಕ್ಷನ್ ಪ್ರೋಸೆಸ್, ಅಥವಾ 2 ಎಲೆಕ್ಟ್ರಾನ್ನ ಗೇನ್ ಮಾಡ್ತು ಅಂತ ಅರ್ಥ. therefore lead dioxide compound undergo reduction by gaining 2 electrons, and so that lead dioxide compound ಏನಾಯಿತು, again it is converted into lead sulfate ಆಗಿ ಕನ್ವರ್ಷನ್ ಆಗುತ್ತೆ. ಪ್ಲಸ್ ಇಲ್ಲಿ ಹೈಡ್ರೋಜನ್ ಆಟಮ್ ಇದೆ, ಇಲ್ಲಿ ಆಕ್ಸಿಜನ್ ಆಟಮ್ ಇದೆ, ಎರಡು ಕಂಬೈನ್ ಆಗಿ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಇದಿಷ್ಟು ರಿಡಕ್ಷನ್ ರಿಯಾಕ್ಷನ್ಸ್ ವಿಚ್ ಆರ್ ಅಕರಿಂಗ್ ಅಟ್ ದ ಕ್ಯಾಥೋಡ್ ಎಲೆಕ್ಟ್ರೋಡ್. ಆಕ್ಸಿಡೇಷನಲ್ಲಿ ಲೆಡ್ ಆಟಮು ಆಕ್ಸಿಡೇಷನ್ ಆಗುತ್ತೆ, ಲೆಡ್ ಮೆಟಲ್ ಆಕ್ಸಿಡೇಷನ್ ಆಗುತ್ತೆ. ಕ್ಯಾಥೋಡ್ನಲ್ಲಿ ಲೆಡ್ ಡೈಆಕ್ಸೈಡ್ ಕಾಂಪೌಂಡು ರಿಡಕ್ಷನ್ ಆಗುತ್ತೆ. ಈಗ ನೀವು ಓವರಾಲ್ ರಿಯಾಕ್ಷನ್ ಅಂತ ತೊಗೊಂಡ್ರೆ, ಓವರಾಲ್ ರಿಯಾಕ್ಷನ್ ಏನು ತೊಗೊಬೋದು ಅಂತಂದರೆ, ದ ಓವರಾಲ್ ರಿಯಾಕ್ಷನ್ ವಿಚ್ ಕ್ಯಾನ್ ಬಿ ಟೇಕನ್ ಲೈಕ್ ದಿಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಈ ರಿಯಾಕ್ಷನ್ಸಲ್ಲಿ, 2 ರಿಯಾಕ್ಷನ್ಸಲ್ಲಿ ನೋಡಿದಾಗ ಲೆಡ್, ಇಲ್ಲಿ ಲೆಡ್ ಇದೆ ಪ್ಲಸ್ ಲೆಡ್ ಡೈಆಕ್ಸೈಡ್, ಮತ್ತು ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ 4H+, ಇಲ್ಲಿ 2SO4, ಇಷ್ಟೂ ಕಂಬೈನ್ ಆಗಿ ನನಗೆ 2 ಮಾಲಿಕ್ಯೂಲ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಇಲ್ಲಿ ಫಸ್ಟ್ ರಿಯಾಕ್ಷನಲ್ಲಿ ರೈಟ್ ಸೈಡ್ನಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಸೆಕೆಂಡ್ ರಿಯಾಕ್ಷನಲ್ಲಿ ಲೆಫ್ಟ್ ಸೈಡ್ಗೆ 2 ಎಲೆಕ್ಟ್ರಾನ್ಸ್ ಬರುತ್ತೆ, ಅದೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇದೆರಡು ರಿಯಾಕ್ಷನಲ್ಲಿ ಕ್ಯಾನ್ಸಲ್ ಆಗುವಂಥದ್ದು ಬರೀ ಎಲೆಕ್ಟ್ರಾನ್ಸ್ ಮಾತ್ರ ಕ್ಯಾನ್ಸಲ್ ಆಗುತ್ತೆ, ಇನ್ಯಾವ ಸಬ್ಸ್ಟೆನ್ಸಸ್ ಅಥವಾ ಕಾಂಪೌಂಡ್ಸ್ ಇಲ್ಲಿ ಕ್ಯಾನ್ಸಲ್ ಆಗೋದಿಲ್ಲ. ಫೈನಲಿ ರೈಟ್ ಸೈಡ್ನಲ್ಲಿ ಉಳ್ಕೊಳ್ಳೋದು ನೋಡಿ, ಇಲ್ಲಿ ಒಂದು ಲೆಡ್ ಸಲ್ಫೇಟ್ ಮಾಲಿಕ್ಯೂಲು, ಇಲ್ಲೊಂದು ಕಾಂಪೌಂಡು, ಒಟ್ಟಿಗೆ ಸೇರಿದ್ರೆ 2 ಲೆಡ್ ಸಲ್ಫೇಟ್ ಮಾಲಿಕ್ಯೂಲ್ ಪ್ಲಸ್ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ the overall reactions of the lead storage battery. ಆ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಒಳಗಡೆ ಓವರಾಲ್ ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ, ಲೆಡ್ ರಿಯಾಕ್ಟ್ಸ್ ವಿತ್ ಲೆಡ್ ಡೈಆಕ್ಸೈಡ್, ಲೆಡ್ ರಿಯಾಕ್ಟ್ಸ್ ವಿತ್ ಲೆಡ್ ಡೈಆಕ್ಸೈಡ್ in the presence of sulfuric acid to give lead sulfate, and liberation of water molecule take place. ಆ್ಯಂಡ್ ಇದು ಯಾವಾಗ ರಿಯಾಕ್ಷನ್ ಆಗುತ್ತೆ ಇದು ಅಂತ, ಈ ರಿಯಾಕ್ಷನ್ ಯಾವಾಗ ಆಗುತ್ತೆ ಅಂತ, ಡ್ಯೂರಿಂಗ್ ಇದನ್ನು ನಾವು ಡಿಸ್ಚಾರ್ಜಿಂಗ್ ಆಫ್ ದ ಬ್ಯಾಟ್ರಿ. ಡಿಸ್ಚಾರ್ಜಿಂಗ್ ಅಂತಂದರೆ ಅದು ಫಂಕ್ಷನ್ ಮಾಡ್ತಾಯಿದೆ, ರಿಯಾಕ್ಷನ್ಸ್ ಆಗಿ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತಾಯಿದೆ. ಈಗ ಎಲ್ಲಿವರೆಗೂ ಓಡುತ್ತಪ್ಪ ಅದು UPS ಅಂತಂದರೆ, ಎಲ್ಲಿವರೆಗೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೋ ಅಲ್ಲಿವರೆಗೂ ಅದು ರನ್ ಆಗ್ತಾ ಹೋಗುತ್ತೆ, ಅಲ್ಲಿವರೆಗೂ ಕರೆಂಟು ನಮಗೆ ಜನ್ರೇಟ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಇಲ್ಲೂ ಅಷ್ಟೇ ಈ ಬ್ಯಾಟ್ರಿನೂ ಡೆಡ್ ಆಗುತ್ತೆ, ಅಂದರೆ ಕೆಮಿಕಲ್ ರಿಯಾಕ್ಷನ್ಸು ಸೊ ಕಂಟಿನ್ಯೂಸ್ ಆಗಿ ಯಾವಾಗ ಅಲ್ಲಿ ಲೆಡ್ ಡೈಆಕ್ಸೈಡ್ ಕಾಂಪೌಂಡ್ ಎಲ್ಲ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಳ್ಳಿ. ಸೊ ಯಾವಾಗ ಅಲ್ಲಿ ರಿಯಾಕ್ಟೆಂಟ್ಸ್ ಇರೋದಿಲ್ವೋ, ರಿಯಾಕ್ಟೆಂಟ್ಸು ನಿಲ್ಲಾಗುತ್ತೋ ಕಂಪ್ಲೀಟಾಗಿ, ಆವಾಗ ಏನಾಗುತ್ತೆ ರಿಯಾಕ್ಷನ್ನು ಸ್ಟಾಪ್ ಆಗುತ್ತೆ, ಆವಾಗ ಏನಾಗುತ್ತೆ ಬ್ಯಾಟ್ರಿ ಬಿಕಮ್ಸ್ ಡೆಡ್. ಸೊ ಈಗ ಡೆಡ್ ಆಯ್ತಿದ್ದು, ಈಗ ಈ ಟೈಮಲ್ಲಿ ಈಗ ನಾವು ಡೆಡ್ ಆಯಿತು ಅಂದ್ಬಿಟ್ಟು ಈ ಬ್ಯಾಟ್ರಿನ ಎಸ್ತು ಬಿಡಲ್ಲ, ನಾವೇನು ಮಾಡ್ತೀವಿ ಇದನ್ನು ಮತ್ತೆ ಕರೆಂಟಿಂದ ನಾವು ಅದನ್ನು ಮತ್ತೆ ಏನು ಮಾಡ್ತೀವಿ, ಅದನ್ನು ಚಾರ್ಜ್ ಮಾಡ್ಕೊಳ್ತೀವಿ ಅಥವಾ ರೀಚಾರ್ಜ್ ಮಾಡ್ತೀವಿ. ಈಗ ರೀಚಾರ್ಜ್ ಆಗಬೇಕಾದ್ರೆ ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಲೆಡ್ ಸ್ಟೋರೇಜ್ ಬ್ಯಾಟ್ರಿನಲ್ಲಿ ಅಂತಂದರೆ, ವಾಟ್ ಎವರ್ ದಿಸ್ ರಿಯಾಕ್ಷನ್ ಇಟ್ ಹ್ಯಾಸ್ ಬಿನ್ ರಿಟರ್ನ್ ಇಯರ್, ಈ ರಿಯಾಕ್ಷನ್ನು ರಿವರ್ಸ್ ಆಗುತ್ತೆ. ಅಂದರೆ ಪ್ರಾಡಕ್ಟ್ಸು ಲೆಫ್ಟಿಗೆ ಬರುತ್ತೆ, ರಿಯಾಕ್ಟೆಂಟ್ಸು ರೈಟಿಗೆ ಹೋಗುತ್ತೆ. ಇದು ಡ್ಯೂರಿಂಗ್ ದ recharging of the battery, the chemical reaction which is going to take place in the
ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅದನ್ನು ಹೇಳ್ತಾನೆ ಇಲ್ಲಿ. ಡ್ಯೂರಿಂಗ್ ರೀಚಾರ್ಜಿಂಗ್ ಆರ್ ಚಾರ್ಜಿಂಗ್ ದ ಬ್ಯಾಟರಿ ದ ರಿಯಾಕ್ಷನ್ ಈಸ್ ರಿವರ್ಸ್ಡ್. ಅಂದರೆ ಈ ರಿಯಾಕ್ಷನ್ ಏನಿದೆ ಅದು ರಿವರ್ಸ್ ಆಗುತ್ತೆ. ರಿಯಾಕ್ಟೆಂಟ್ಸು ಪ್ರಾಡಕ್ಟ್ ಆಗುತ್ತೆ ಆ್ಯಂಡ್ ಪ್ರಾಡಕ್ಟು ರಿಯಾಕ್ಟೆಂಟ್ಸ್ ಆಗುತ್ತೆ. lead sulfate, 2 molecules of lead sulfate by undergoing reaction with 2 molecules of water, it will give lead, lead dioxide and sulfuric acid. ಇದು 3 ಖಾಲಿ ಆಗಿತ್ತಲ್ಲ, ಚಾರ್ಜ್ ಮಾಡಿದಾಗ ಅಥವಾ ರೀಚಾರ್ಜ್ ಮಾಡಬೇಕಾದ್ರೆ ಮತ್ತೆ ವಾಪಸ್ಸು ಲೆಡ್ಡು, ಲೆಡ್ ಡೈಆಕ್ಸೈಡು ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಮೂರೂ ಮತ್ತೆ ಜನ್ರೇಟ್ ಆಗುತ್ತೆ, ಮತ್ತೆ ರೀಜನ್ರೇಟ್ ಆಗುತ್ತೆ. ಮತ್ತೆ ರೀಜನ್ರೇಟ್ ಆದಾಗ ಮತ್ತೆ ಬೇಕಿದ್ರೆ ಇವಾಗ ಮತ್ತೆ ಕೆಮಿಕಲ್ ರಿಯಾಕ್ಷನ್ಸು ಫಾರ್ವರ್ಡ್ ಡೈರೆಕ್ಷನ್ ಅಂದರೆ ಮುಂದೆ ಹೋಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ, ಮತ್ತೆ ಇದು ಕಂಟಿನ್ಯೂಸ್ಲಿ ವಿಚ್ ಈಸ್ ಟೇಕಿಂಗ್ ಪ್ಲೇಸ್. Therefore, during the recharging of the battery, the reaction which gets reversed to get the corresponding reactant products molecules ಸಿಗುತ್ತೆ ನಮಗಿಲ್ಲಿ. ಸೊ ದಟ್ ಮತ್ತೆ ಇದನ್ನು ನಾವು ರಿಯೂಸ್ ಮಾಡ್ಬೋದು. ಸೊ ಇದು ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಂತ ಕರಿತೀವಿ. ಆ್ಯಂಡ್ ದ ಆ್ಯಕ್ಷನ್ ಆಫ್ ದ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಸೊ ಇಲ್ಲಿವರೆಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಪ್ರೈಮರಿ ಆ್ಯಂಡ್ ದ ಸೆಕೆಂಡ್ರಿ ಬ್ಯಾಟ್ರೀಸ್ ಅಂತ ಹೇಳ್ತೀವಿ. ಸೊ ದೇಫೋ ಈಗ ನೆಕ್ಸ್ಟು ಮುಂದೆ ಹೋದರೆ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ನಿಮಗೆಲ್ಲ ಓದ ಬ್ಯಾಚವ್ರಿಗೆ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಇನ್ನೂ 2 ಟಾಪಿಕನ್ನು ಇಟ್ಟಿದ್ದ ಅಥವಾ ಇನ್ನೆರಡು ಸಿಂಪಲ್ ಕಾನ್ಸೆಪ್ಟನ್ನು ಇಟ್ಟಿದ್ದ. ಇದ್ರ ಜೊತೆಗೆ ಒಂದು ಫ್ಯೂಯಲ್ ಸೆಲ್ ಅಂತ ಇಟ್ಟಿದ್ದ ಮತ್ತು ಇನ್ನೊಂದು ಕೊರೋಷನ್ ಅಂತ ಇಟ್ಟಿದ್ದ. ಕೊರೋಷನ್ ಅಂತ ಹೇಳ್ತೀವಿ. ಆ 2 ಟಾಪಿಕನ್ನು ಇಟ್ಟಿದ್ದ. ಬಟ್ ಈಗ ಬಿಕಾಸ್ ಆಫ್ ದ ಕೋವಿಡ್-19 ಸಿಚುವೇಶನ್ ಈಗ ಒಂದು 30% ಸಿಲೆಬಸ್ಸು ನಮಗೆ ರೆಡ್ಯೂಸ್ ಆಗಿದೆ. ಅದರಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಈ ಪಾರ್ಟು ಯಾವುದು ಅಂತಂದರೆ ಒಂದು ಫ್ಯೂಯಲ್ ಸೆಲ್ಲು ಮತ್ತು ಇನ್ನೊಂದು ಕೊರೋಷನ್ನು ಮತ್ತು ಮೆಥಡ್ಸ್ ಟು ಪ್ರಿವೆಂಟ್ ಕೊರೋಷನ್ ಅಂತ ಇನ್ನೊಂದು ಟಾಪಿಕ್ಕು. ಇದಿಷ್ಟು ನಾನು ರಿಮೂವ್ ಮಾಡಿದ್ದೇನೆ. ಅದರಿಂದ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಹೋಗ್ತಾಯಿಲ್ಲ. ಸೊ ಇಲ್ಲಿಗೆ ಈ ಚಾಪ್ಟರ್ ಅಂದರೆ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರು ಸೊ ವಿತ್ ದಿಸ್ ಪ್ರೈಮರಿ ಆ್ಯಂಡ್ ದ ಸೆಕೆಂಡ್ರಿ ಬ್ಯಾಟ್ರಿ ಕಾನ್ಸೆಪ್ಟ್ ಜೊತೆಗೆ ಇದು ಮುಕ್ತಾಯ ಆಗ್ತಾಯಿದೆ. ಅಂದರೆ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರು ಕಂಪ್ಲೀಟ್ ಆಗ್ತಾಯಿದೆ. ಸೊ ನಾನು ಈ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಈ ಒಂದು ಆನ್ಲೈನ್ ಕ್ಲಾಸನ್ನು ಅಂದರೆ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇವತ್ತು ಸ್ಟಾಪ್ ಮಾಡ್ತಾಯಿದ್ದೀನಿ. ಮುಂದೆ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಚಾಪ್ಟರ್ನ ತೊಗೊಳ್ತೀನಿ. ಈಗ ನೆಕ್ಸ್ಟ್ ಚಾಪ್ಟರ್ ಅಂತಂದರೆ ಭಾನುವಾರ ನಿಮಗೆ ಆಯುಧ ಪೂಜೆ ಇದೆ, ಸೋಮವಾರ ದಸರಾ ಇರೋದರಿಂದ ಇದೆರಡು ದಿನ ನಿಮಗೆ ಕ್ಲಾಸಸ್ ಇರೋದಿಲ್ಲ. ನಿಮಗೆ ಮತ್ತೆ ಟ್ಯೂಸ್ಡೇಯಿಂದ ಕ್ಲಾಸಸ್ಸು ಶುರುವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ನಾನು ನೋಟ್ಸಲ್ಲಿ ನಿಮಗೆ ನೋಟ್ಸ್ನ ಆಲ್ರೆಡಿ ನಿಮಗೆ ಸೆಂಡ್ ಮಾಡಿ ನೀವು ಪ್ರಿಂಟೌಟ್ ತೊಗೊಂಡು ಓದ್ತಾ ಇದ್ದೀರಿ. ಯಾವುದನ್ನು ಡಿಲೀಟೆಡ್ ಪೋರ್ಷನ್ ಏನಿದೆ ಆ ಡಿಲೀಟೆಡ್ ಪೋರ್ಷನ್ ಏನು ನೀವು ಓದಬೇಕಾಗಿಲ್ಲ. ಸೊ ಅದನ್ನು ಬಿಟ್ಟು ಬೇರೆಯನ್ನೆಲ್ಲ ಓದ್ಕೊಡಿ ಅಂತ ಹೇಳ್ತಾ, ಮತ್ತು ಈ ಟಾಪಿಕ್ ಮೇಲೆ ಅಂದರೆ ಈ ಲೆಸನ್ ಮೇಲೆ ನಿಮಗೆ ಒಂದಷ್ಟು ಅಸೈನ್ಮೆಂಟ್ ಕ್ವೆಶನ್ಸನ್ನು ಒಂದೂ ಕೊಟ್ಟಿಲ್ಲ ನಿಮಗೆ. ನಾಳೆ ಅಥವಾ ಭಾನುವಾರ ಅಥವಾ ಸೋಮವಾರ ಯಾವುದಾದ್ರು ಒಂದು ದಿನ ನಿಮಗೆ ಒಂದು ಅಸೈನ್ಮೆಂಟನ್ನು ನಿಮಗೆ ಪೋಸ್ಟ್ ಮಾಡ್ತೀನಿ. ಅಸೈನ್ಮೆಂಟ್ಗಳಿಗೆ ನೀವು ಆನ್ಸರನ್ನು ರೆಡಿ ಮಾಡಿ ನನಗೆ ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಆ್ಯಂಡ್ ಎಲ್ಲರಿಗೂ ಕೂಡ ಹ್ಯಾಪಿ ಆಯುಧ ಪೂಜಾ ಆ್ಯಂಡ್ ಹ್ಯಾಪಿ ವಿಜಯದಶಮಿ. ಸೇಫಾಗಿ ಹಬ್ಬನ ಆಚರಿಸಿ ಅಂತ ಹೇಳ್ತಾ ಸೊ ಇಲ್ಲಿಂದ ನಾನು ಸೈನ್ ಆಫ್ ಆಗ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.